जय राधा माधव कुंज हरे कृष्णा 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 हरे 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 राम 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 हरे 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 कृष्णा हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम
राम राम हरे हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे कृष्णा कृष्ण कृष्ण हरे 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 राम राम हरे हरे जय श्री कृष्ण श्री कृष्ण जय श्री कृष्ण जय श्री कृष्ण दयाल निताय जय गौर हरि दयाल निताय जय गौर हरि जय गौर हरि जय प्रभुपाद प्रभुपाद श्रील प्रभुपाद प्रभुपाद निताय गौर हरि बोल हरि बोल हरि बोल गौर हरि बोल गौर हरि बोल हरि बोल हरि बोल गौर जय ओम श्रीपाद ब्रह्मंस प्रव्राजकाचार्य अष्टोत्तरशत श्री श्रीमद्भै चरणारविंद भक्ति वेदांत स्वामी श्रील प्रभुपाद की जय इस्कॉन डीबीटी फाउंडर आचार्य सेवर ऑफ द होल वर्ल्ड जगत गुरु श्रील प्रभुपाद की जय अनंत कोटि वैष्णव की जय रामाचार्य हरिदास ठाकुर की जय अनंत कोटि वैष्णव की जय निताय गौर प्रेमानंदे हरि हरि बोल ऑल ग्लोरीज टू सिंबल डिवोटीज हरे कृष्ण ऑल ग्लोरीज टू सिंबल डिवोटीज हरे कृष्ण all glories to simple devotees Hare Krishna all glories to Shri Guru and Shri Gauranga Gaur Hari Bol Om Namo Bhagavate Vasudevaya Om Namo Bhagavate Vasudevaya Om Namo Bhagavate Vasudevaya Narayanam Namaskritya Naram Chaiva Narottamam Devim Saraswatim Vyasam Tato Jayamudirayet Nashtaprayeshva Bhadreshu Nityam Bhagavata Sevaya भगवती उत्तम श्लोके भक्तिर्भवती नैष्ठिकी कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः ಹರೇ ಕೃಷ್ಣ ಭಾಗವತ ಮೊದಲನೇ ಸ್ಕಂದ 13ನೇ ಅಧ್ಯಾಯ ಧೃತರಾಷ್ಟ್ರನ ಗೃಹತ್ಯಾಗ ಶ್ಲೋಕ ಸಂಖ್ಯೆ 54 ಜಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತ ಷಡಿಂದ್ರಿಯಃ ಹರಿಭಾವನಯಾ ಧ್ವಸ್ತಃ ಹರಿಭಾವನಯಾ ಧ್ವಸ್ತ रजसत्वतमोमलः जितासनो जितश्वासः प्रत्याहृतषडिन्द्रियः हरिभावनया ध्वस्त
ರಜಸ್ಸತ್ವತಮೋ ಮಲಃ ಜಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತ ಷಡಿಂದ್ರಿಯಃ ಹರಿಭಾವನಯಾ ಧ್ವಸ್ತ ರಜಸ್ಸತ್ವತಮೋ ಮಲಃ. ಹರೇ ಕೃಷ್ಣ. ಪ್ರಭುಜಿ. ಜಿತಾಸನೋ ಜಿತಶ್ವಾಸ ಪ್ರತ್ಯಾಹೃತ ಷಡಿಂದ್ರಿಯಃ ಹರಿಭಾವನಯಾ ಧ್ವಸ್ತ ತಮೋ ಮಲಃ. ಜಿತಾಸನೋ ಜಿತಶ್ವಾಸಃ ಜಿತಾಸನೋ ಜಿತಶ್ವಾಸಃ ಹರಿಭಾವನಯಾ ಧ್ವಸ್ತ ಸತ್ವತಮೋ ಮಲಃ. ಮಾತಾಜಿ. ಜಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತ ಷಡಿಂದ್ರಿಯಃ ಹರಿಭಾವನಯಾ ಧ್ವಸ್ತ ರಜಸ್ಸತ್ವತಮೋ ಮಲಃ. ಜಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತ ಷಡಿಂದ್ರಿಯಃ ಹರಿಭಾವನಯಾ ಧ್ವಸ್ತ ರಜಸ್ಸತ್ವತಮೋ ಮಲಃ. ಜಿತಾಸನೋ ಜಿತಶ್ವಾಸಃ ಪ್ರತ್ಯಾಹೃತ ಷಡಿಂದ್ರಿಯಃ ಹರಿಭಾವನಯಾ ಧ್ವಸ್ತ ರಜಸ್ಸತ್ವತಮೋ ಮಲಃ. ಜಿತ ಆಸನ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ನಿಯಂತ್ರಣವನ್ನು ಪಡೆದ. ಜಿತಶ್ವಾಸ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಲ್ಲಿ ನಿಯಂತ್ರಣವನ್ನು ಸಾಧಿಸಿದ. ಪ್ರತ್ಯಾಹೃತ ಹಿಂದಕ್ಕೆ ತಿರುಗಿಸಿದ. ಷಟ್ 6 ಇಂದ್ರಿಯಗಳುಳ್ಳ ಹರಿ ಪರಾತ್ಪರ ದೇವೋತ್ತಮ ಪುರುಷನಲ್ಲಿ ಭಾವನಯ ಮಗ್ನನಾಗಿ ಧ್ವಸ್ತ ಜಯಿಸಿದ. ರಜಃ ರಜೋಗುಣ, ಸತ್ವ ಸತ್ವಗುಣ, ತಮಃ ತಮೋಗುಣ, ಮಲಃ ಕಲ್ಮಶಗಳನ್ನು. ಅನುವಾದ ಹಾಗೂ ಭಾವಾರ್ಥ. ಶೀಲಪ್ರಪಾದರ ಮುಖಾಂತರ. ಶಿಲಪ್ರಪಾದ ಕಿ ಜೈ. ಯೌಗಿಕ ಆಸನವನ್ನು ಪ್ರಾಣಾಯಾಮವನ್ನು ವಶಪಡಿಸಿಕೊಂಡವನು ಪರಾತ್ಪರ ದೇವೋತ್ತಮ ಪುರುಷನತ್ತ ಇಂದ್ರಿಯಗಳನ್ನು ತಿರುಗಿಸಬಹುದು. ಆ ಮೂಲಕ ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ತ್ರಿಗುಣಗಳ ಕಲ್ಮಶಗಳಿಂದ ಅವನು ಅಬಾಧಿತನಾಗುವನು. ಭಾವಾರ್ಥ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮುಂತಾದವು ಯೋಗ ವಿಧಾನದ ಪ್ರಾಥಮಿಕ ಕ್ರಿಯೆಗಳು ಆಗಿವೆ. ಮಹಾರಾಜ ಧೃತರಾಷ್ಟ್ರನು ಈ ಪ್ರಾಥಮಿಕ ಕ್ರಿಯೆಗಳಲ್ಲಿ ಸಿದ್ಧಿಯನ್ನು ಪಡೆಯಲೇಬೇಕಾಗಿತ್ತು. ಏಕೆಂದರೆ ಅವನು ಪವಿತ್ರವಾದ ಸ್ಥಳದಲ್ಲಿ ಕುಳಿತಿದ್ದನು. ದೇವೋತ್ತಮ ಪರಮಪುರುಷ ಹರಿ ಎಂಬ ಒಂದೇ ಧ್ಯೇಯದ ಮೇಲೆ ಏಕಾಗ್ರನಾಗಿದ್ದನು. ಹೀಗೆ ಅವನ ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಮಗ್ನವಾಗಿದ್ದವು. ಈ ಪ್ರಕ್ರಿಯೆ ಐಹಿಕ ತ್ರಿಗುಣಗಳ ವಾಸನೆಯಿಂದ ಬಿಡುಗಡೆ ಪಡೆಯಲು ಭಕ್ತನಿಗೆ ನೇರವಾಗಿ ಸಹಾಯ ಮಾಡುತ್ತದೆ. ಅತ್ಯುನ್ನತ ಗುಣವಾದ ಐಹಿಕ ಸತ್ವಗುಣ ಕೂಡ ಐಹಿಕ ಬಂಧನಕ್ಕೆ ಕಾರಣವೇ ಆಗಿದೆ. ಅಂದ ಮೇಲೆ ರಜಸ್ಸು ತಮಸ್ಸುಗಳೆಂಬ ಇತರ ಗುಣಗಳ ಬಗ್ಗೆ ಹೇಳಬೇಕಾದ್ದು ಏನಿದೆ? ರಜಸ್ಸು ತಮಸ್ಸುಗಳು ಐಹಿಕ ಅನುಭೋಗಕ್ಕಾಗಿ ಕಾತಿರಿಸುವ ಐಹಿಕ ಲಾಲಸೆಯನ್ನು ಹೆಚ್ಚಿಸುತ್ತದೆ. ಕಾಮದ ಬಲವಾದ ಭಾವನೆ ಸಂಪತ್ತು ಮತ್ತು ಅಧಿಕಾರ ಸಂಚಯ ಮಾಡಲು ಕೆರಳಿಸುತ್ತದೆ. ಈ 2 ಮೂಲಭೂತ ಮನೋಧರ್ಮಗಳನ್ನು ಜಯಿಸಿದವನು ಜ್ಞಾನ ಮತ್ತು ನೈತಿಕತೆಯನ್ನು ಒಳಗೊಂಡ ಸತ್ವಸ್ಥಿತಿಗೆ ಏರುತ್ತಾನೆ.
ಸತ್ವಸ್ಥಿತಿಗೆ ಏರಿದವನೂ ಕೂಡ ಚಕ್ಷು, ಜಿಹ್ವ, ಘ್ರಾಣ, ಶ್ರವಣ, ಸ್ಪರ್ಶಗಳೆಂಬ ಇಂದ್ರಿಯಗಳನ್ನು ನಿಗ್ರಹಿಸಲಾರ. ಆದರೆ ಭಗವಾನ್ ಹರಿಯ ಪಾದಕಮಲಗಳಲ್ಲಿ ಶರಣಾಗತನಾದವನು ಮೇಲೆ ಹೇಳಿದಂತೆ ಐಹಿಕ ತ್ರಿಗುಣಗಳ ಪ್ರಭಾವವನ್ನು ಮೀರಬಲ್ಲನು, ಭಗವಂತನ ಸೇವೆಯಲ್ಲಿ ಸ್ಥಿರನಾಗುವನು. ಆದ್ದರಿಂದ ಭಕ್ತಿ ಯೋಗದ ಪ್ರಕ್ರಿಯೆ ಭಗವಂತನ ಪ್ರೇಮಮಯ ಸೇವೆಗೆ ಇಂದ್ರಿಯಗಳನ್ನು ನೇರವಾಗಿ ತೊಡಗಿಸುತ್ತದೆ. ಅದು ಸಾಧಕನನ್ನು ಐಹಿಕ ಕಾರ್ಯಗಳಲ್ಲಿ ತೊಡಗದಂತೆ ತಡೆಯುತ್ತದೆ. ಇಂದ್ರಿಯಗಳನ್ನು ಲೋಕಾಸಕ್ತಿಯಿಂದ ಭಗವಂತನ ಪ್ರೇಮಮಯ ಅಲೌಕಿಕ ಸೇವೆಗೆ ತಿರುಗಿಸುವ ಈ ಪ್ರಕ್ರಿಯೆಯನ್ನು ಪ್ರತ್ಯಾಹಾರ ಎಂದು ಕರೆಯಲಾಗಿದೆ. ಇಡೀ ಪ್ರಕ್ರಿಯೆಯನ್ನೇ ಪ್ರಾಣಾಯಾಮವೆಂದು ಕರೆಯಲಾಗಿದೆ. ಅಂತಿಮವಾಗಿ ಇದು ಸಮಾಧಿಯಲ್ಲಿ ಅಥವಾ ಸರ್ವಶ್ರೇಷ್ಠನಾದ ಭಗವಾನ್ ಹರಿಯನ್ನು ಸರ್ವ ಪ್ರಕಾರದಿಂದ ಪ್ರಸನ್ನಗೊಳಿಸುವ ತನ್ಮಯತೆಯಲ್ಲಿ ಕೊನೆಗೊಳ್ಳುತ್ತದೆ. ಮೊದಲಿಗೆ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪದೇ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯ ಈಶ್ವರಂ. ಹರೇ ಕೃಷ್ಣ. ಎಲ್ಲ ಭಗವದ್ಭಕ್ತರಿಗೂ ಆದರದ ಸ್ವಾಗತ. ಇವತ್ತಿನ ಭಾನುವಾರದ ಭಾಗವತದ ಚರ್ಚೆಗೆ ಮುನ್ನ ಆಚಾರ್ಯ ಶ್ರೀಲ ಪ್ರಭುಪಾದರು, ಸಮಸ್ತ ವೈಷ್ಣವರು, ಶ್ರೀಕೃಷ್ಣ, ಶ್ರೀ ದಯಾನಿತಾಯ ಗೌರಹರಿ ಸಮಸ್ತ ವೈಷ್ಣವ ಬಂಧು ಬಾಂಧವರ ಕೃಪಾಶೀರ್ವಾದ ಬೇಡ್ತಾ ಇವತ್ತು ಮಾಡುವಂತಹ ಈ ಸೇವೆಯಿಂದ ನನ್ನ ಆತ್ಮಶುದ್ಧಿಯಾಗಲಿ ಹಾಗೂ ನಿಮ್ಮೆಲ್ಲರ ಕೃಷ್ಣ ಪ್ರಜ್ಞೆ ವೃದ್ಧಿ ಆಗಲಿ ಅಂತ ಹೇಳಿಕೊಂಡು ಶುರು ಮಾಡ್ತೀನಿ. ಧೃತರಾಷ್ಟ್ರನ ಗೃಹತ್ಯಾಗ ಪಾಠದ ಶೀರ್ಷಿಕೆ. ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಧೃತರಾಷ್ಟ್ರನ ಒಂದು ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇತ್ತು. ಧೃತ ರಾಷ್ಟ್ರ ಏನದು ಅಂತಂದರೆ, ರಾಷ್ಟ್ರ ಅಂದರೆ ಅವನು ರಾಜ ಆಗಿದ್ದ. ಅದಕ್ಕೆ ಒಂದು ರಾಷ್ಟ್ರದ ಪ್ರಧಾನ ಯಾರು ಅಂದರೆ ರಾಜ ಗದ್ದುಗೆ, ಆ ಸಿಂಹಾಸನ, ಆ ರಾಜ ಗದ್ದುಗೆ ಮೇಲೆ ಬಲವಾಗಿ ಕೂತ್ಕೊಂಡ್ಬಿಟ್ಟಿದ್ದ ಧೃತರಾಷ್ಟ್ರ. ಧೃತ ಅಂದರೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡೋದು. ಅವನ ಮನಸ್ಸು ಎಲ್ಲ ಅದರ ಸುತ್ತಾನೆ ತಿರುಗ್ತಾ ಇತ್ತು. ಅದನ್ನು ಹೇಗೆ ಉಳಿಸ್ಕೋಬೇಕು, ತಾನು ಹೇಗೆ ಉಳಿಸ್ಕೋಬೇಕು, ಕಡೆಗೆ ತನ್ನ ಮಕ್ಕಳಿಗೆ ಹೆಂಗೆ ಬರಬೇಕು. ಆಯಿತು,
ತನ್ನ ತರುವಾಯ ತನ್ನ ಮಗ ಅವನ ಮರಣನೂ ಆಯಿತು. ಅಷ್ಟಾದಮೇಲೂ ಆ ರಾಜ ಅರಮನೆ, ಆ ವೈಭೋಗ ಅದೇನು ಅನುಭವಿಸಿದ್ದ ಚಿಕ್ಕ ವಯಸ್ಸಿನಿಂದ, ಅದನ್ನು ಬಿಡೋಕ್ಕಾಗಲಿಲ್ಲ ಅವನ ಕೈಲಿ. ಆದರೆ ಹುಟ್ಟಿದವನಿಗೆ ಸಾವು ನಿಶ್ಚಿತ ಬಂದೇ ಬರುತ್ತೆ ಅಲ್ವಾ? ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಸೊ ಮರಣ ಬರುತ್ತೆ, ಅವಾಗ ಈ ದೇಹ ಬಿಡಲೇಬೇಕಲ್ವಾ? ಈ ದೇಹನೇ ಬಿಟ್ಟ ಮೇಲೆ ದೇಹದ ಜೊತೆ ಸೇರ್ಕೊಂಡಿರೋ ವಸ್ತುಗಳನ್ನ ಬಿಡಲೇಬೇಕಾಗತ್ತೆ. ಅದನ್ನೇನು ತಗೊಂಡು ಹೋಗೋಕ್ಕಾಗಲ್ಲ ಎಲ್ಲೋ. ನಾವು ದೇಹದ ಜೊತೆ ಏನೇನು ಸೇರಿಸ್ಕೋತೀವಿ ಅಂದರೆ ಸಂಪತ್ತು ಸೇರ್ಕೋತೀವಿ, ದೇಹದ ಜೊತೆ ಆಸ್ತಿ, ಅಂತಸ್ತು, ಹೆಂಡತಿ, ಮಕ್ಕಳು ಎಲ್ಲವನ್ನು ದೇಹ ಇರೋ ತನಕ ಅಷ್ಟೇ ಅವೆಲ್ಲ ಅಲ್ವಾ? ದೇಹನೇ ಬಿಡಬೇಕಾದ್ಮೇಲೆ ಇವೆಲ್ಲ ಬಿಡಲೇಬೇಕಲ್ವಾ? ಇವೆಲ್ಲ ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೋತಾ ಹೋಗ್ತಾ ಇದ್ರೆ ಅವನ ಭವಿಷ್ಯ ಏನಾಗುತ್ತೆ ಅಂತ ಆಲೋಚನೆ ಮಾಡಿದ್ದು ಅವನ ತಮ್ಮ ವಿದುರ. ಧೃತರಾಷ್ಟ್ರ ಮಾಡಿದ್ದೊಂದು ಒಳ್ಳೆಯ ಕೆಲಸ ಏನಂದರೆ, ಅವನಿಗೆ ವಿದುರನಂತ ತಮ್ಮ ಇದ್ದಿದ್ದು. ಯಾವಾಗ ತಪ್ಪುದಾರಿ ಹಿಡಿತಾ ಇದ್ರು ಉಪದೇಶ ಮಾಡ್ತಾ ಇದ್ದ ವಿದುರ. ಸುಮಾರು ಸರಿ ವಿದುರನ ಮಾತು ಕೇಳ್ತಾ ಇದ್ದ. ಎಷ್ಟೋ ಸರಿ ಯಾವಾಗ ತನ್ನ ಅಟ್ಯಾಚ್ಮೆಂಟೇ ಜಾಸ್ತಿ ಬಲವಾಗಿ ಪ್ರಕಟ ಆಗ್ತಾ ಇತ್ತು ಅವಾಗ ಕೇಳ್ತಾ ಇರಲಿಲ್ಲ. ಆದರೆ ಗೌರವ ಕೊಡ್ತಾ ಇದ್ದ. ವಿದುರ ಮಹಾತ್ಮ ಅಂತ ಗೊತ್ತಿತ್ತು, ವಿದುರನ ಮಾತಿಗೆ ಬೆಲೆ ಕೊಡ್ತಾ ಇದ್ದ. ಸೊ ವಿದುರ ಮಹಾಭಾರತದ ಅಂತ್ಯ ಅಂದರೆ ಮಹಾಭಾರತ ಯುದ್ಧ ಶುರುವಾಗೋಕ್ಕೆ ಮುಂಚೆ ನಾನು ಇರೋದಿಲ್ಲ, ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ, ಯಾಕಂದರೆ ನಾನು ಪಾಂಡವರ ವಿರುದ್ಧ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಪಾಂಡವರ ಧರ್ಮಾತ್ಮರು. ಮತ್ತು ನಾನು ಕೌರವ ಅರಮನೆಯಲ್ಲಿ ವಾಸ ಆಗ್ತಾ ಇದ್ದಿದ್ದು. ನನಗೆ ಕೌರವರು ನನಗೆ ಬೇಡ ಅಂತಲ್ಲ, ಆದರೆ ನಾನು ಪಾಂಡವರ ವಿರುದ್ಧ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಬಿಟ್ಟು ಅವನು ತೀರ್ಥಯಾತ್ರೆಗೆ ಹೋಗಿ ಎಲ್ಲ ಕಡೆ ಸಂದರ್ಶನ ಮಾಡಿಕೊಂಡು ಕಡೆಗೆ ಅವನಿಗೆ ವಿಚಾರ ಗೊತ್ತಾಗತ್ತೆ, ಕೃಷ್ಣ ಇನ್ನೇನು ದೇಹತ್ಯಾಗ ಮಾಡ್ತಾ ಇದ್ದಾನೆ ಅಂತ. ಕೃಷ್ಣ ದೇಹತ್ಯಾಗ ಆಗಿರುತ್ತೆ, ಬಟ್ ಹೇಳಲ್ಲ, ಬೇಜಾರು ಮಾಡ್ಕೋತಾರೆ ಪಾಂಡವರು ಅಂತ ಹೇಳೋದಿಲ್ಲ. ಕಡೆಗೆ ಬರ್ತಾನೆ, ಬಂದ್ಬಿಟ್ಟು ಪಾಂಡವರು ಚೆನ್ನಾಗಿ ಸತ್ಕಾರ ಮಾಡ್ತಾರೆ, ಸ್ವೀಕರಿಸ್ತಾರೆ. ಸ್ವಂತ ಚಿಕ್ಕಪ್ಪ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಮಾರನೇ ದಿನ ಎದ್ದು ನೋಡ್ತಾರೆ, ಧೃತರಾಷ್ಟ್ರನೂ ಇಲ್ಲ, ಗಾಂಧಾರಿನೂ ಇಲ್ಲ, ವಿದುರನೂ ಇಲ್ಲ, ಯಾರೂ ಇಲ್ಲ. ಅಂದರೆ ಹಿಂದಿನ ದಿನ ರಾತ್ರಿ ಧೃತರಾಷ್ಟ್ರನಿಗೆ ಭಾಗವತಂ ಕ್ಲಾಸ್ ಕೊಡ್ತಾರೆ ವಿದುರ. ಭಾಗವತಂ ಕ್ಲಾಸ್ ಎಷ್ಟು ಸ್ಟ್ರಾಂಗಾಗಿ ಕೊಡ್ತಾರೆ ಅಂತಂದರೆ, ಆ ಭಾಗವತಂ ಕ್ಲಾಸ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ತಕ್ಷಣ ಅವ್ರ ಅಟ್ಯಾಚ್ಮೆಂಟ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ತಕ್ಷಣ ಅವರು ಯಾವ ದಿಕ್ಕಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ರೋ ಅವರಿಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ವಿದುರನದ ದೆಸೆಯಿಂದ ತಕ್ಷಣ 180 ಡಿಗ್ರೀಸ್ ಬೇರೆ ದಿಕ್ಕಲ್ಲಿ ಹೊರಟೋಗ್ಬಿಡ್ತಾರೆ. ಎಲ್ಲವನ್ನು ಬಿಟ್ಟು ಕಾಡಕ್ಕೆ ಹೋಗ್ಬಿಡ್ತಾರೆ. ಈ ವಿಚಾರ ಧೃತರಾಷ್ಟ್ರ ಯುಧಿಷ್ಠಿರ ಮಹಾರಾಜರಿಗೆ ಗೊತ್ತಿರಲ್ಲ. ಬೆಳಗ್ಗೆ ಎದ್ದು ನೋಡ್ತಾರೆ, ಯಾಕಂದರೆ ಅವರು ಯುಧಿಷ್ಠಿರ ಮಹಾರಾಜರು ತಮ್ಮ ವಿರುದ್ಧ ಎಷ್ಟೇ ಕೇಡು ಬಗೆದ್ರೂ ಅವ್ರಿಗೆ ಕೇಡು ಬಗೆಯುತ್ತಾ ಇರಲಿಲ್ಲ. ಅಜಾತ ಶತ್ರು ಯುಧಿಷ್ಠಿರ ಮಹಾರಾಜ. ಸೊ ಅದರಿಂದ ಧೃತರಾಷ್ಟ್ರನ ತಂದೆ ಸಮಾನದಲ್ಲೇ ಅವರು ಕೂಡಿಸಿದ್ರು. ದಿನ ಅವರು ಬೆಳಗ್ಗೆ ಬಂದು ತಂದೆಗೆ ನಮಸ್ಕಾರ ಮಾಡಬೇಕು, ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಬೇಕು, ಅದು ಅವ್ರ ಹ್ಯಾಬಿಟ್. ಬಂದು ನಮಸ್ಕಾರ ಮಾಡಬೇಕು ಅಂತ ಬರ್ತಾರೆ, ಇಲ್ಲವೇ ಇಲ್ಲ. ಅವ್ರಿಗೆ ತುಂಬ, ಯಾಕಂದರೆ ಅವ್ರಿಗೆ ಅಷ್ಟು ಕಾಳಜಿ ಇತ್ತು ಅವ್ರ ಮೇಲೆ. ತುಂಬ ಬೇಜಾರು ಮಾಡ್ಕೋತಾರೆ, ಕಾಣ್ತಾ ಇಲ್ವಲ್ಲ ಎಲ್ಲೋದ್ರು ಅಂತ. ಸಂಜಯನ ಕೇಳ್ತಾರೆ, ಯಾಕಂದರೆ ಸಂಜಯ ಧೃತರಾಷ್ಟ್ರ ಸೇವಕ, ಯಾವಾಗಲೂ ಜೊತೆಗಿರ್ತಾರೆ. ಸಂಜಯ್ ನನಗೂ ಗೊತ್ತಿಲ್ಲ, ಇಷ್ಟು ವರ್ಷ ಸೇವೆ ಮಾಡಿದ ಧೃತರಾಷ್ಟ್ರ ನನಗೇನು ಹೇಳಿದೆ ಕೇಳಿದೆ ಹೊಟ್ಟೋಗಿದ್ದಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಎಲ್ಲ ಚಡಪಡಿಕೆ ಇದ್ದಾಗ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಬಂದಾಗ ಅವರನ್ನು ಚೆನ್ನಾಗಿ ಸತ್ಕಾರ ಮಾಡಿ ನಾರದ ಮುನಿಗಳನ್ನ ನಾರದ ಮುನಿ ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ. ಆವಾಗ ನಾರದ ಮುನಿಗಳು ಕೆಲವು ಮಾತು ಹೇಳ್ತಾರೆ, ಅದನ್ನು ನಾವು ಈಗ ಸಂಕ್ಷಿಪ್ತವಾಗಿ ನೋಡೋಣ. ನಾರದ ಮುನಿಗಳು ಹೇಳ್ತಾರೆ, ಓ ರಾಜ, ನೀನು ಯಾರ ಮೇಲೂ ಶೋಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಈ ಜಗತ್ತಿನಲ್ಲಿ ಏನೇ ಚಟುವಟಿಕೆ ಆಗ್ತಾ ಇದ್ರು ಅದು ಭಗವಂತನ ನಿಯಮದಡಿ ಆಗ್ತಾ ಇದೆ. ಅವನು ಈ ಜಗತ್ತು ಹೇಗೆ ನಡೀಬೇಕು ಅಂತ ನಿಯಮ ಮಾಡಿದ್ದಾನೆ, ಅದ್ರ ಪ್ರಕಾರನೇ ನಡೆಯುತ್ತೆ. ಅದ್ರ ಪ್ರಕಾರ ನನಗೆ ಬಂಧು ಬಾಂಧವರು ಒಂದಿನ ಸಿಗ್ತಾರೆ, ಅವ್ರ ಜೊತೆ ಒಳ್ಳೆ ಸಂಬಂಧ ಬೆಳೆಸ್ಕೋತೀವಿ, ಇನ್ನೊಂದು ದಿನ ಅವ್ರು ದೂರ ಆಗ್ತಾರೆ. ದೇಹತ್ಯಾಗ ಮಾಡಿ ದೂರ ಆಗ್ಬೋದು, ಅಥವಾ ಬೇರೆ ಕಡೆ ಅವ್ರಿಗೆ ಜಾಬ್ ಸಿಗ್ಬೋದು, ಹೆಂಗೋ ದೂರ ಆಗ್ತಾರೆ. ಸೊ ಅದರಿಂದ ನೀ ಅದ್ರ ಬಗ್ಗೆ ಶೋಕ ಪಡೋ ಅವಶ್ಯಕತೆ ಇಲ್ಲ. ಎಷ್ಟು ದಿನ ಜೊತೆಗಿದ್ವೋ ಅಷ್ಟು ದಿನ ನಾವು ಧರ್ಮಾತ್ಮರಾಗಿ
ಧರ್ಮವನ್ನೇ ನಮ್ಮ ಗೈಡಿಂಗ್ ಲೈಟಾಗಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಾ, ಅದು ಮುಖ್ಯ ಆಗುತ್ತೆ ಅಷ್ಟೇ. ನಮಗೆ ಗೊತ್ತು, ಆಂತರ್ಯದಲ್ಲಿ ಗೊತ್ತು, ಈ ಜಗತ್ತಿನಲ್ಲಿ ಅತಂತ್ರತೆ ಜಾಸ್ತಿ, ಏನು ಬೇಕಾದ್ರೆ ಆಗ್ಬೋದು, ಸ್ಟೆಬಿಲಿಟಿ ಇಲ್ಲ ಅಂತ ನಮಗೆಲ್ಲ ಗೊತ್ತು. ಅದಕ್ಕೆ ನಾವು ಬಲವಾದ ಅಟ್ಯಾಚ್ಮೆಂಟ್ಸ್ ಬೆಳೆಸ್ಕೊಂಡ್ಬಿಡ್ತೀವಿ. ಯಾರ ಜೊತೆ ಅಂದರೆ ನಮ್ಮ ಜೊತೆ ಇರೋರು ಅಥವಾ ಯಾರು ನಮಗೆ ಒಳ್ಳೇದು ಮಾಡ್ತಾರೋ ಅವ್ರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀವಿ. ಏನಕ್ಕೆ ಆ ಥರ ಬೆಳೆಸ್ಕೋತೀವಿ ಅಂತಂದರೆ ನಮಗೆ ನಂಬಿಕೆ ಅವ್ರು ನಮ್ಮನ್ನು ಕಾಪಾಡ್ತಾರೆ ಅಂತ. ನಮ್ಮ ಕಷ್ಟ ಕಾಲದಲ್ಲಿ ಅವ್ರು ಕಾಪಾಡ್ತಾರೆ ಅಂತ. ಉದಾಹರಣೆಗೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಎಷ್ಟೋ ಕಷ್ಟದಿಂದ ಕಾಪಾಡಿದ ತಂದೆ ತಾಯಿ, ಅವ್ರ ಮೇಲೆ ತುಂಬ ನಾವು ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀವಿ. ಆದರೆ ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಅವ್ರಿಗೆ ವಯಸ್ಸಾಗ್ಬಿಡುತ್ತೆ, ಅವರೇ ನಿಶ್ಶಕ್ತರಾಗ್ಬಿಡ್ತಾರೆ, ಅವರೇ ಮಕ್ಕಳ ಮೇಲೆ ಅವಲಂಬಿಸೋಕೆ ಶುರು ಮಾಡ್ತಾರೆ. ಸೊ ಅದರಿಂದ ಅವಲಂಬಿಸಬೇಕು ಅನ್ನುವಂತಹ ಒಂದು ಪ್ರವೃತ್ತಿ ನಿಮ್ಮೆಲ್ಲರಲ್ಲಿ ಸಹಜ ಇದ್ದೇ ಇದೆ. ಆದರೆ ಯಾರನ್ನು ಅವಲಂಬಿಸ್ಬೇಕು ನಾವು, ಅದು ಮುಖ್ಯ ಆಗುತ್ತೆ. ನಾರದ ಮುನಿಗಳು ಹೇಳ್ತಾರೆ, ಹೇಗೆ ನಾವು ಚೆಸ್ ಆಟ ಆಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ಒಂದು ಚೆಸ್ ಬೋರ್ಡ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆಲ್ಲ ಜೋಡಿಸ್ಕೋತೀವಿ ಕಾಯಿಗಳನ್ನ, ಆಟ ಆಡ್ತೀವಿ. ಆಟ ಆಡಿದ್ಮೇಲೆ ಮತ್ತೆ ಆ ಕಾಯಿಗಳನ್ನೆಲ್ಲ ಮತ್ತೆ ಬಾಕ್ಸ್ಗೆ ಹಾಕಿ ಬೋರ್ಡ್ನ ಮಡಚಿ ಇಟ್ಟೋಗ್ತೀವಿ ಅಲ್ವಾ? ಅದೇ ರೀತಿ ಈ ಇಡೀ ಜಗತ್ತು ಜಗದೀಶನ ನಾಟಕ ರಂಗ ಇದ್ದಂಗೆ. ಇಡೀ ಜಗತ್ತು ಅವನು ಯಾವ್ಯಾವ ರೀತಿ ಬೇಕೋ ಒಂದು ಪ್ಲೇ, ಒಂದು ನಾಟಕಕ್ಕೆ ಬೇರೆ ಬೇರೆ ಪಾತ್ರಧಾರಿಗಳನ್ನ ಹುಡುಕಿ ಆ ಪಾತ್ರಗಳನ್ನು ಕೊಡ್ತಾನೆ, ನಾಟಕದ ಸ್ಕ್ರಿಪ್ಟ್ ಕೊಡ್ತಾನೆ. ಆ ಸ್ಕ್ರಿಪ್ಟ್ ಪ್ರಕಾರ ನೀವು ಆ್ಯಕ್ಟಿಂಗ್ ಮಾಡಬೇಕು. ಆ್ಯಕ್ಟಿಂಗ್ ಆದಮೇಲೆ ಆ ಸ್ಟೇಜ್ನೆಲ್ಲ ಡಿಸ್ಮೆಂಟಲ್ ಮಾಡಿ ಮತ್ತೆ ಮನೆಗೆ ಹೋಗಬೇಕು. ಹೇಗೆ ಆ ನಾಟಕ ಅನ್ನೋದು ತಾತ್ಕಾಲಿಕ, ಅದರಲ್ಲಿ ಬರೋ ಪಾತ್ರಗಳು ತಾತ್ಕಾಲಿಕ, ನಾವು ಅದ್ರ ಮೇಲೆ ತುಂಬ ಐಡೆಂಟಿಫಿಕೇಶನ್ ಬೆಳೆಸ್ಕೋಬಾರ್ದು. ಆ ಪಾತ್ರಗಳು ಮುಗಿದ ಮೇಲೆ ನಾವು ನಮ್ಮ ಕೆಲಸಕ್ಕೆ ಹೋಗಬೇಕು. ಅದೇ ರೀತಿ ಇಡೀ ಜಗತ್ತಿನಲ್ಲಿ ನಾವು ಇವಾಗ ಒಂದು ಪಾತ್ರದಲ್ಲಿ ಇದ್ದೀವಿ, ಒಂದು ಕರ್ತವ್ಯ ನಮಗೆ ಸಿಕ್ಕಿದೆ, ಅದನ್ನು ಮಾಡ್ತಾ ಇರ್ತೀವಿ. ಚೆನ್ನಾಗಿ ಮಾಡಬೇಕು, ಯಾಕಂದರೆ ಪಾತ್ರ ಕೊಟ್ಟ ಮೇಲೆ ನಂಬಿಕೆ ಇಟ್ಕೊಟ್ಟಿರ್ತಾರೆ, ಚೆನ್ನಾಗಿ ಮಾಡಬೇಕು. ಆದರೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು. ಆ ಪಾತ್ರದ ಕಾಲ ಮುಗಿದ ಮೇಲೆ ನಾವು ಹೋಗಬೇಕು ಮುಂದಕ್ಕೆ. ನಾರದಮುನಿಗಳು ಹೇಳ್ತಾರೆ, ನಿನ್ನ ದೊಡ್ಡಪ್ಪ ಧೃತರಾಷ್ಟ್ರ, ಚಿಕ್ಕಪ್ಪ ವಿದುರ, ಗಾಂಧಾರಿ ಎಲ್ಲರೂ ಹಿಮಾಲಯದ ತಟಕ್ಕೆ ಹೊರಟೋಗಿದ್ದಾರೆ. ಹಿಮಾಲಯದ ತಟಕ್ಕೆ ಯಾಕೆ ಹೋದ್ರು ಅಂದರೆ, ಹಿಮಾಲಯದಲ್ಲಿ ಸಾಮಾನ್ಯವಾಗಿ ಈ ಜಗತ್ತನ್ನು ಬಿಟ್ಟು ಈ ಪರಮಾತ್ಮನ ಶೋಧನೆ ಮಾಡೋಕ್ಕೆ ಜನ ಸಾಮಾನ್ಯವಾಗಿ ಹೋಗ್ತಾರೆ. ಹಿಂದಿನ ಕಾಲದೆಲ್ಲ ಎಲ್ಲ ಬಿಟ್ಟು ಹೋದರೆ ಹಿಮಾಲಯಕ್ಕೆ ಹೋಗ್ದ ಅಂತ ಹೇಳ್ತಾರೆ ಅಲ್ವಾ? ಸೊ ಅದೇ ರೀತಿ ಹಿಮಾಲಯದ ತಟಕ್ಕೆ ಹೋಗಿದ್ದಾರೆ. ನಾರದ ಮುನಿಗಳು ಈ ವಿಚಾರವನ್ನು ತಿಳಿಸಕ್ಕೆ ಮುಂಚೆ, ಧೃತರಾಷ್ಟ್ರರು ಎಲ್ಲಿ ಹೋದರು ಅಂತ ವಿಚಾರ ತಿಳಿಸಕ್ಕೆ ಮುಂಚೆ ಏನು ಮಾಡ್ತಾರೆ ಅಂತಂದರೆ, ಈ ತತ್ವಬೋಧನೆ ಮಾಡ್ತಾರೆ. ಮೊದಲಿಗೆ ತತ್ವಬೋಧನೆ ಮಾಡಿ ಈ ವಿಚಾರವನ್ನು ತಿಳಿಸ್ತಾರೆ. ಹಾಗಾದರೆ ಯುಧಿಷ್ಠಿರ ಮಹಾರಾಜರಿಗೆ ತತ್ವದ ಪರಿಜ್ಞಾನ ಇರಲಿಲ್ವಾ? ಯುಧಿಷ್ಠಿರ ಮಹಾರಾಜರಿಗೆ ತತ್ವಗಳು ಗೊತ್ತಿಲ್ವಾ? ಗೊತ್ತಿರುತ್ತೆ, ಖಂಡಿತವಾಗ್ಲೂ ಗೊತ್ತಿರುತ್ತೆ. ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಯುಧಿಷ್ಠಿರ ಮಹಾರಾಜರು ತಮ್ಮ ಧರ್ಮದಲ್ಲಿ ಎಷ್ಟು ಮಗ್ನರಾಗಿದ್ರು ಅಂತಂದರೆ, ಅವರ ಮನಸ್ಸಿನಲ್ಲಿ ಇದ್ದಿದ್ದು ನನ್ನ ಧರ್ಮವನ್ನು ಚೆನ್ನಾಗಿ ಮಾಡಿದ್ನಾ ಇಲ್ವಾ ಅಂತ. ನನ್ನ ದೊಡ್ಡಪ್ಪ ನಾವೇನಾದ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಮನೆ ಬಿಟ್ಟು ಹೋದ್ರ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಸೊ ಅವರ ಥಾಟ್ ಪ್ರೊಸೆಸ್ನ ಅರ್ಥ ಮಾಡ್ಕೋಬೇಕು. ಯುಧಿಷ್ಠಿರ ಮಹಾರಾಜರು ಶುದ್ಧ ಭಕ್ತರು, ಅವರೇನು ದೈಹಿಕವಾಗಿ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರಲಿಲ್ಲ. ಆದರೆ ಅವ್ರು ಶೋಕ ಪಡ್ತಾ ಇದ್ದಿದ್ದು ಏನಕ್ಕೆ ಅಂತಂದರೆ, ನನ್ನ ಧರ್ಮದಲ್ಲಿ ಏನಾದರೂ ನಾನು ಕಮ್ಮಿ ಮಾಡಿಬಿಟ್ನಾ, ನಾನು ಸರಿಯಾಗಿ ನೋಡ್ಕೊಳ್ಳಿಲ್ವಾ ಅಂತ. ಇನ್ನೊಂದೇನೆಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಎಷ್ಟೇ ತತ್ವಜ್ಞಾನ ಇರಬಹುದು, ಆದರೆ
ದುಃಖ ಬಂದಾಗ ಎಲ್ಲರಿಗೂ ನೋವಾಗುತ್ತೆ. ನಾವು ದೇಹ ಅಲ್ಲ ಆತ್ಮ ಅಂತ ನಮ್ಗೆ ಇಷ್ಟೇ ಗೊತ್ತಿದ್ರು, ದಿನಾ ಭಾಗವತ ಕೇಳಿಸ್ಕೊಂಡ್ರು, ಯಾವುದಾದ್ರೂ ಒಂದು ದುಃಖದ ಪ್ರಸಂಗ ಬಂದಾಗ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಅದು ಮನುಷ್ಯ ಸಹಜ. ನಾವು ಸತ್ಯ ಅಂದ್ಬಿಟ್ಟು ಈ ರೀತಿಯಾದ ಮಾನವ ಸಹಜ ಭಾವನೆಗಳನ್ನು ಧಿಕ್ಕರಿಸೋದಿಲ್ಲ. ನಮ್ಮ ಭಕ್ತಿಯೋಗದಲ್ಲಿ ವಿಶೇಷವಾಗಿ ನಾವು ಅದನ್ನು ಧಿಕ್ಕರಿಸೋದಿಲ್ಲ. ಯಾಕಂದರೆ ಭಕ್ತಿಯೋಗ ಮಾಡೋದೇ ನಮ್ಮ ಭಾವನೆಗಳಿಂದ ಮಾಡಬೇಕು. ಕೃಷ್ಣ ಪರಮಾತ್ಮ ತಮಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ ಇಷ್ಟರಲ್ಲಾಗಲೇ. ಮತ್ತೇನು ನಾವು ಮಾಡ್ತಾ ಇದ್ದೀವಿ ಭಕ್ತಿ ಯೋಗದಲ್ಲಿ? ಭಕ್ತಿ ಸೇವೆಯಲ್ಲಿ ನಾವು ಏನು ಮಾಡ್ಕೋತಾ ಇದ್ದೀವಿ ಅಂದರೆ, ನಮ್ಮ ಭಾವನೆನ ಎಲ್ಲ ಕಡೆ ಹಂಚೋಗಿರುವಂತಹ ನಮ್ಮ ಭಾವನೆಗಳನ್ನು ಕೃಷ್ಣ ಭಾವನಾಮೃತ ಮಾಡ್ಕೋತಾ ಇದ್ದೀವಿ. ಕೃಷ್ಣನ ಕಡೆ ಹರಿಸ್ತಾ ಇದ್ದೀವಿ. ತತ್ವ ಚೆನ್ನಾಗಿ ಗೊತ್ತಿದೆ, ಆದರೆ ನಮ್ಮ ಭಾವನೆಗಳು ಎಲ್ಲಿದೆ ಇವಾಗ? ಇನ್ನೂ ಎಲ್ಲ ಕಡೆ ಸಿಗಾಕೊಂಡಿದೆ, ಬಹಳಷ್ಟು ಕಡೆ ಸಿಗಾಕೊಂಡ್ಬಿಟ್ಟಿದೆ. ಇನ್ನೂ ಬಿಡುಗಡೆ ಆಗಿಲ್ಲ ನಮಗೆ. ತತ್ವ ಗೊತ್ತಾಗಿದೆ. ಸೊ ಅದೇ ರೀತಿ ಯುಧಿಷ್ಠಿರ ಮಹಾರಾಜರು ಅವರು ತಮ್ಮ ರೋಲ್ ಏನಿತ್ತು, ರಾಜನಾಗಿ ಅಥವಾ ಧೃತರಾಷ್ಟ್ರನ ತಮ್ಮನ ಮಗನಾಗಿ ಏನು ಅವರ ಒಂದು ಕರ್ತವ್ಯ ಇತ್ತೋ ಅದರಲ್ಲಿ ಚೆನ್ನಾಗಿ ಮುಳುಗಿದ್ರು. ಅದಕ್ಕೆ ಅವರು ದುಃಖವನ್ನು ಪಡ್ತಾ ಇದ್ರು. ಆಗ ಭಕ್ತರ ಸಂಘ ಹೇಗೆ ಸಹಾಯ ಮಾಡುತ್ತೆ? ನೀವು ಎಲ್ಲರೂ ಕೆಲವು ಸರಿ ದುಃಖದ ಸನ್ನಿವೇಶ ಬಂದಾಗ ದುಃಖದಲ್ಲಿ ಮುಳುಗಿರ್ತೀವಿ. ನಮಗೆ ಭಕ್ತರ ಸಹಾಯ ಬೇಕಾಗುತ್ತೆ. ಭಕ್ತರು ಕೇವಲ ತತ್ವಜ್ಞಾನ ಬೋಧನೆ ಮಾಡೋದಿಲ್ಲ. ನೀನು ದೇಹ ಅಲ್ಲ, ನೀನು ಆತ್ಮ, ಯಾಕೆ ಹೇಳ್ತಾ ಇದೆಯಾ ಅಂತ ಹೇಳೋದಿಲ್ಲ. ಬೇಕಾದಾಗ ಅದನ್ನು ಹೇಳ್ತಾರೆ, ಕೆಲವು ಸರಿ ಅದು ಬೇಕಾಗತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗತ್ತೆ ಅಂತಂದರೆ, ನಮಗೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಸ್ನೇಹಿತ ಬೇಕಾಗತ್ತೆ. ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುವಂತಹ ಹಿರಿಯ ಭಕ್ತರು ಬೇಕಾಗತ್ತೆ. ಎಷ್ಟೋ ಸರಿ ಭಕ್ತರ ಮಧ್ಯೆ ಯಾಕೆ ಭಿನ್ನಾಭಿಪ್ರಾಯ ಬರುತ್ತೆ ಅಂದರೆ, ಒಬ್ಬರನ್ನೊಬ್ಬರು ಸರಿಯಾಗಿ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಅನುಭವದ ಪ್ರಕಾರ ಯಾರೋ ಒಬ್ಬರು ಒಂದು ರೀತಿ ಅವರು ಬಿಹೇವಿಯರ್ ಅಥವಾ ವ್ಯವಹಾರ ಮಾಡಿದರೆ, ಅವರಲ್ಲಿ ಈ ದುರ್ಗುಣ ಇದೆ ಅನ್ನೋ ರೀತಿಯಲ್ಲಿ ನಾವು ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟೋ ಸರಿ ಅವರಲ್ಲಿ ಇದೆಯೋ ಅದು ಸೆಕೆಂಡರಿ, ಆದರೆ ನಾವು ಅವ್ರ ಮೇಲೆ ಒಂದು ರೀತಿ ಆಪಾದನೆ ಮಾಡ್ಕೊಂಡ್ಬಿಡ್ತೀವಿ. ಅವರಲ್ಲಿ ಆ ನೇಚರ್ ಇದೆ, ಅವರು ಕೆಟ್ಟವರು ಅನ್ನೋ ಭಾವನೆ ಬೆಳೆಸ್ಕೊಂಡ್ಬಿಡ್ತೀವಿ. ಅವಾಗೇನಾಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪರಸ್ಪರ ನಾವು ಇನ್ನೊಬ್ಬ ವ್ಯಕ್ತಿಯರ ಭಾವನೆನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಸೂಕ್ತವಾದಂತಹ ಸಪೋರ್ಟ್ ಕೊಡಬೇಕು. ಅವರು ಯಾವ ಸನ್ನಿವೇಶದಲ್ಲಿ ಅವರಲ್ಲಿ ಏನು ಆ ನೋವಿದೆ, ಆ ನೋವನ್ನು ಮರೆಸಬೇಕಾದ್ರೆ ಯಾವ ರೀತಿ ನಾವು ಮಾತಾಡಬೇಕು. ನನಗೆ ಭಗವದ್ಗೀತೆ 700 ಶ್ಲೋಕ ಕೊಟ್ಟಿದೆ ಅಂತ ಮೊದಲನೇ ಶ್ಲೋಕದಿಂದ 700 ಶ್ಲೋಕ ಎಲ್ಲ ಹೇಳಿಬಿಟ್ಟು ನೀನು ಯಾವುದನ್ನ ನಿನ್ನ ಶ್ಲೋಕ ಯೂಸ್ ಮಾಡ್ಕೊಂಬಿಟ್ಟು ಯಾವ ಶ್ಲೋಕದ ಪ್ರಕಾರ ನಿನ್ನ ತತ್ವಜ್ಞಾನ ಅರ್ಥ ಆಗುತ್ತೋ ನಿನ್ನ ಕಷ್ಟದಿಂದ ಹೊರಗಡೆ ಬಾ ಅನ್ನೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ನೀಟಾಗಿ ಅರ್ಥ ಮಾಡ್ಕೋಬೇಕು. ಆ ಸನ್ನಿವೇಶ ಯಾವ ಒಂದು ಭಾವನೆಯಲ್ಲಿ ಅವ್ರಿಗೆ ತುಂಬ ನೋವಾಗ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಒಂದು ಪರಿಹಾರವನ್ನು ನಾವು ಅವ್ರಿಗೆ ಸಪೋರ್ಟ್. ಕೆಲವು ಸರಿ ಅವ್ರಿಗೆ ಹೆಗಲ ಮೇಲೆ ಕೈ ಹಾಕಿದ್ರೆ ಆಯಿತು, ಅವ್ರಿಗೆ ಅರ್ಥ ಆಗುತ್ತೆ, ನೋವಿಂದ ಹೊರಗಡೆ ಬರ್ತಾರೆ. ಕೆಲವು ಸರಿ ಅವರಿಗೆ ಸರಿಯಾದ ರೀತಿಯಾದಂತಹ ಪರ್ಸ್ಪೆಕ್ಟಿವ್ ಬದಲಾವಣೆ ಮಾಡಬೇಕಾಗತ್ತೆ. ಅವ್ರು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಾರೆ, ಇನ್ನೊಂದು ದೃಷ್ಟಿಕೋನದಲ್ಲಿ ಈ ಸಮಸ್ಯೆನ ನೋಡಬಹುದಪ್ಪ ಅಂತ ನಾವು ಆ ದೃಷ್ಟಿಕೋನವನ್ನು ಬದಲಾವಣೆ ಮಾಡಿಸೋಕ್ಕೆ ಸಹಾಯ ಮಾಡ್ಬೋದು. ಸೊ ಈ ರೀತಿಯಾಗಿ ನಾರದ ಮುನಿಗಳು ಅದನ್ನೇ ಯುಧಿಷ್ಠಿರ ಮಹಾರಾಜರಿಗೆ ಮಾಡ್ತಾರೆ. ಯಾವ ಜಾಗಕ್ಕೆ ಹೋಗಿದ್ದಾರೆ? ಸಪ್ತಸ್ರೋತ ಅನ್ನೋ ಜಾಗಕ್ಕೆ ಹೋಗಿದ್ದಾರೆ. ಯಾಕಂದರೆ ಅಲ್ಲಿ ಗಂಗೆ 7 ಭಾಗವಾಗಿ ವಿತರಣೆಯಾಗುತ್ತೆ. ಅದಕ್ಕೆ ಸಪ್ತಸ್ರೋತ ಅಂತ ಹೆಸರು. 7 ಋಷಿಗಳಿಗೋಸ್ಕರ ಗಂಗೆನ 7 ಭಾಗವಾಗಿ ವಿತರಣೆ ಮಾಡ್ತಾರೆ. ಅದಕ್ಕೆ ಸಪ್ತಸ್ರೋತ ಅಂತ. ಆಗ ಹಿಮಾಲಯದ ತಟದಲ್ಲಿ, ಹಿಮಾಲಯ ತಪ್ಪಲಿನಲ್ಲಿ ಆಗ ಸಪ್ತಸ್ರೋತ ಗಂಗೆಯ ತಟದಲ್ಲಿ ಧ್ಯಾನಾಸಕ್ತರಾಗಿದ್ದಾರೆ ನಿಮ್ಮ ದೊಡ್ಡಪ್ಪ. ಏನು ಮಾಡ್ತಾ ಇದ್ದಾರೆ ನಿಮ್ಮ ದೊಡ್ಡಪ್ಪ ಅಂತಂದರೆ ಅಷ್ಟಾಂಗ ಯೋಗವನ್ನು ಮಾಡ್ತಾ ಇದ್ದಾರೆ. ದಿನಕ್ಕೆ 3 ಬಾರಿ ಸ್ನಾನ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ದಿನ ಅಗ್ನಿಹೋತ್ರ ಯಜ್ಞ ಮಾಡ್ತಾ ಇದ್ದಾರೆ. ಅಂದರೆ ಮಾಡ್ತಾ ಇದ್ದಾರೆ ಅಂದರೆ ನೆನೆತಾನೆ ಹೋಗಿದ್ದಾರೆ, ಮಾಡ್ತಾರೆ. ಯಾಕಂದರೆ ನಾರದ ಮುನಿಗಳಿಗೆ ದಿವ್ಯ ದೃಷ್ಟಿ ಇರುತ್ತೆ. ತ್ರಿಕಾಲಜ್ಞರವರು
ಹಿಂದೆ ಏನಾಗಿದೆ ಎಲ್ಲ ಗೊತ್ತು, ಇವಾಗ ಜಗತ್ತಿನಲ್ಲಿ ಎಲ್ಲ ಕಡೆ ಏನೇನಾಗ್ತಾ ಇದೆ ಎಲ್ಲ ಗೊತ್ತು, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತು. ನಾರದ ಮುನಿಗಳ ಶಕ್ತಿ. ಸೊ ಈ ರೀತಿಯಾಗಿ ನಿನ್ನ ದೊಡ್ಡಪ್ಪ ಮಾಡ್ತಾರೆ. ಅವರ ಮಾಡಿರುವಂತಹ ಈ ಯೋಗ ಪದ್ಧತಿಯಿಂದ ಅವರ ಮನಸ್ಸು ಅವರ ಕಂಟ್ರೋಲಿಗೆ ಬರುತ್ತೆ. ಇವಾಗ ಇರಲಿಲ್ಲ, ಅದಕ್ಕೆ ವಿದ್ಯರ ಚೆನ್ನಾಗಿ ಬೈದ್ರು ಅವ್ರಿಗೆ, ನಿನ್ನ ಮನಸ್ಸನ್ನು ನೀನು ಕಂಟ್ರೋಲ್ ಇಟ್ಕೊಂಡಿಲ್ಲ, ಇನ್ನೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ಯಾ, ಬಿಟ್ಕೋ ಅದನ್ನು ಹೋಗು ಅಂತ ಅವರು ಬುದ್ಧಿವಾದ ಹೇಳಿದ್ರು. ಅವರಿಗೆ ಯಾವ ರೀತಿ ಬಿಡುಗಡೆ ಮಾಡ್ಕೋಬೇಕು ಅನ್ನೋದನ್ನು ವಿದುರ ಕಳಿಸ್ಕೊಟ್ರು. ಅದನ್ನು ತಿಳ್ಕೊಂಡು ಅವರು ಇದೆಲ್ಲ ಯೋಗವನ್ನು ಪ್ರಾಕ್ಟೀಸ್ ಮಾಡಿ ತಮ್ಮ ಮನಸ್ಸು ಇಂದ್ರಿಯಗಳನ್ನು ಈ ಕೌಟುಂಬಿಕ ಅಟ್ಯಾಚ್ಮೆಂಟ್ಸ್ಗಳಿಂದ ಬಿಡಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ. ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಅಷ್ಟಾಂಗ ಯೋಗ ಅಂದರೆ ಏನು ಅಂತ ವಿವರಿಸ್ಕೊಂಡು ಹೋಗ್ತಾರೆ ಪ್ರಭುಪಾದರು. ಒಟ್ಟು 8 ಅಂಗಗಳು ಅಷ್ಟಾಂಗ ಯೋಗದಲ್ಲಿ. ಯಮ, ನಿಯಮ. ಮೊದಲಿಗೆ ಯಮ. ಯಮ ಅಂದರೆ ಕೆಲವುದನ್ನು ಮಾಡಬಾರ್ದು ನಾವು. ಉದಾಹರಣೆಗೆ ಪರರಿಗೆ ಹಿಂಸೆ ಕೊಡಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು. ಆಯಿತಾ? ನಿಯಮ. ನಿಯಮ ಅಂದರೆ ಕೆಲವುದನ್ನು ಮಾಡಬೇಕು. ನಿಯಮಿತವಾಗಿ ಆಹಾರ ಮಾಡೋದಾಗಿರ್ಬೋದು, ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು, ಇವೆಲ್ಲ ಕೆಲವುದು ಏನನ್ನ ಮಾಡಬೇಕು. ಸೊ ಕೆಲವುದನ್ನು ಮಾಡಬಾರ್ದು, ಕೆಲವುದನ್ನು ಮಾಡಬೇಕು. ಅದಕ್ಕೆ ಯಮ ಮತ್ತು ನಿಯಮ. ಅದು ಬೇಸಿಕ್ ರೂಲ್ಸ್. ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತಾರೆ. ಅದೆಲ್ಲ ಸ್ವಲ್ಪ ಮಾಡ್ತಾ ಇದ್ದಂಗೆ ನೆಕ್ಸ್ಟು ಆಸನ. ಆಸನ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಯೋಗಾಸನ ಈಗೆಲ್ಲ ತುಂಬ ಫೇಮಸ್ಸು. ಪಾಶ್ಚಿಮಾತ್ಯರು ತುಂಬ ಜನ ಮಾಡ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಯೋಗಾಸನವನ್ನು ಯಾವ ರೀತಿ ಬಿಂಬಿಸ್ತಾರೆ ಅಂತಂದರೆ, ನಿಮ್ಮ ದೇಹವನ್ನು ಚೆನ್ನಾಗಿ ಗಟ್ಟಿಮುಟ್ಟು ಮಾಡ್ಕೊಳ್ಳಿ. ಏಕೆಂದರೆ ದೇಹ ಚೆನ್ನಾಗಿ ಗಟ್ಟಿಮುಟ್ಟಾದಾಗ ಇಂದ್ರಿಯ ಭೋಗ ಚೆನ್ನಾಗಿ ಮಾಡ್ಬೋದು. ಯಾಕಂದರೆ ನಿಮ್ಗೆ ಇಂದ್ರಿಯ ಭೋಗ ಮಾಡಬೇಕು ಅಂದರೆ ನಿಮ್ಮ ದೇಹ ಚೆನ್ನಾಗಿರಬೇಕು. ದೇಹ ವೀಕ್ ಆಗಿದ್ದಾಗ ಇಂದ್ರಿಯ ಭೋಗ ಏನು ಮಾಡ್ತೀರಾ? ಸೊ ಇಂದ್ರಿಯ ಭೋಗ ಮಾಡೋಕ್ಕಾಗಲ್ಲ. ಅದಕ್ಕೆ ಜನ ಹೋಗ್ತಾರೆ ಯೋಗ ಕ್ಲಾಸ್ಗೆ. ಯಾವುದಕ್ಕೆ ಅಂದರೆ ದೇಹ ಗಟ್ಟಿಮುಟ್ಟು ಮಾಡ್ಕೋ, ಇಂದ್ರಿಯ ಭೋಗ ಚೆನ್ನಾಗಿ ಮಾಡು. ಆದರೆ ಇಲ್ಲಿ ಯೋಗಾಸನ ಯಾಕೆ ಹೇಳ್ಕೊಟ್ಟಿರೋದು? ಇಂದ್ರಿಯ ಪ್ರವೃತ್ತಿ ಮಾಡೋಕ್ಕೋ ನಿವೃತ್ತಿ ಮಾಡ್ಕೊಳ್ಳೋಕ್ಕೋ? ನಿವೃತ್ತಿ ಮಾಡ್ಕೊಳ್ಳೋಕ್ಕೆ. ರಾಂಗ್ ಅಪ್ಲಿಕೇಶನ್. ಪ್ರಭುಪಾದರು ಹೇಳ್ತಾರೆ ಭಾವಾರ್ಥದಲ್ಲಿ, ಯೋಗದ ಮೂಲ ಉದ್ದೇಶನೇ ಬೇರೆ, ಜನರು ಮಾಡ್ತಾ ಇರೋದೇ ಬೇರೆ. ಯಾವಾಗ ನಾವು ದೇಹದ ಆಸನಗಳಿಂದ ಒಂದು ದೇಹದಲ್ಲಿರುವಂತಹ ಯಾವುದೇ ರೀತಿಯಾದ ಕಾಯಿಲೆಗಳನ್ನು ದೂರ ಮಾಡ್ಕೋತೀವಿ, ಆವಾಗ ಮುಂದಿನ ಹಂತಕ್ಕೆ ನಾವು ಹೋಗ್ಬೋದು ಅಂತ ಅರ್ಥ. ಸೊ ಈ ಒಂದು ಪ್ರಸಂಗದಲ್ಲಿ ನಾನೊಂದು ಮುಖ್ಯ ಸಂಗತಿನ ಹೇಳ್ತೀನಿ. ಏನದು ಅಂತಂದರೆ, ನಾವು ಭಕ್ತಿ ಯೋಗ ಮಾಡ್ತಾ ಇದ್ದೀವಿ. ಭಕ್ತಿ ಸೇವೆ ನಮ್ಮ ಮೂಲವಾದ ದಾರಿ. ಕೃಷ್ಣನ ಭಕ್ತಿಯನ್ನು ಕೃಷ್ಣ ಪ್ರೇಮ ಪಡ್ಕೊಳ್ಳೋಕ್ಕೆ, ಈ ಮೋಕ್ಷ ಅಂದರೆ ಈ ಭೂಲೋಕದಿಂದ ಹೊರಗಡೆ ಹೋಗೋಕ್ಕೆ ನಾವು ಭಕ್ತಿ ಯೋಗ ಮಾಡ್ತಾ ಇದ್ದೀವಿ. ಅಷ್ಟಾಂಗ ಯೋಗ ಮಾಡ್ತಾ ಇಲ್ಲ ಅಲ್ವಾ? ಹಾಗಿದ್ರೆ ನಾವು ಅಷ್ಟಾಂಗ ಯೋಗದ ಅಂಶಗಳನ್ನು ಭಕ್ತಿಯೋಗದಲ್ಲಿ ಅಳವಡಿಸ್ಕೋಬಹುದಾ, ಅಳವಡಿಸ್ಕೊಳ್ಳೋಕ್ಕಾಗಲ್ವಾ ಅನ್ನೋ ಪ್ರಶ್ನೆ. ಏನು ಅದಕ್ಕೆ ಉತ್ತರ ಏನು ಕೊಡ್ತೀರಾ ನೀವು? ಅಳವಡಿಸ್ಕೋಬೇಕಾ ಬೇಡವಾ? ಅಳವಡಿಸ್ಕೋಬೇಕು. ಸಹಕಾರಿಯಾದಂಥ ಅಂಶಗಳಿಂದಲೇ ಅಳವಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ದೇಹದಲ್ಲಿ ನಮಗೆ ಸಮಸ್ಯೆ ಇದ್ದರೆ, ಜ್ವರ ಬಂತೋ, ಕಾಯಿಲೆ ಬಂತೋ, ಏನೋ ಆಯಿತು ಅಂದರೆ ನಾವು ಭಕ್ತಿ ಸೇವೆ ಚೆನ್ನಾಗಿ ಮಾಡೋಕ್ಕಾಗತ್ತಾ? ನಮಗಾಗಲ್ಲ. ಶುದ್ಧ ಭಕ್ತರು ಬೇರೆ. ಯಾಕಂದರೆ ಶುದ್ಧ ಭಕ್ತರು ದೇಹದ ಜೊತೆ ಗುರುತಿಸ್ಕೊಳ್ಳೋದಿಲ್ಲ. ನಾವಿನ್ನೂ ಸಾಧನಾ ಭಕ್ತರು ಅಷ್ಟೇ, ಶುದ್ಧ ಭಕ್ತರಲ್ಲ. ವೈಧಿ ಭಕ್ತಿಯೋಗ ಮಾಡ್ತಾ ಇದ್ದೀವಿ. ವೈಧಿ ಭಕ್ತಿಯೋಗ ಅಂದರೆ ವಿಧಿ ನಿಯಮಗಳ ಅನುಸಾರ ಮಾಡ್ತೀವಿ. ಬೆಳಗ್ಗೆ ಬೇಗ ನನಗೆ ಡೇಟಿ ವರ್ಷಿಪ್ ಸೇವಾ ಇದೆ, ಅದಕ್ಕೋಸ್ಕರ ಬೇಗ ಹೇಳಲೇಬೇಕು ನಾನು.
ಅದಕ್ಕೆ ಅಲಾರಾಮೆಲ್ಲ ಇಟ್ಕೊಂಡು ನೀಟಾಗಿ ರಾತ್ರಿ ಟೈಮ್ ಸರಿಯಾಗಿ ಮಲ್ಕೊಂಡು ಎದ್ದು ಬರ್ತೀನಿ. ಡಿ ಸೇವೆ ನನಗಿಲ್ಲ, ಪರವಾಗಿಲ್ಲ, ಇವತ್ತು ನಾನು 6 ಗಂಟೆಗೆ ಹೇಳ್ಬೋದು. ಯಾಕೆ ಡಿ ಸೇವೆ ಇಲ್ವಲ್ಲ ಇವತ್ತು ಬೆಳಗ್ಗೆ. ಅಂದರೆ ನಮಗೆ ರೂಲ್ಸ್ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಕೃಷ್ಣನ ಮೇಲೆ ಪ್ರೀತಿ ಇರೋರು ಬೆಳಗ್ಗೆ 4 ಗಂಟೆ ಯಾವಾಗ ಆಗುತ್ತಪ್ಪ, ಯಾವಾಗ ಜಪ ಶುರು ಮಾಡ್ತೀನಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಮಗಿನ್ನೂ ಹಂತಕ್ಕೆ ನಾವಿನ್ನೂ ತಲುಪಿಲ್ಲ, ನಮ್ಮ ಆಶಯ ಆ ಹಂತಕ್ಕೆ ಹೋಗಬೇಕು ಅಂತ. ಬಟ್ ಹೇಳಿದ್ದು, ಉದಾಹರಣೆ ಕೊಟ್ಟಿದ್ದು, ನಾವು ರೂಲ್ಸ್ ಪ್ರಕಾರ ಭಕ್ತಿ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಮಗೆ ಸ್ವಾಭಾವಿಕವಾದ ಕೃಷ್ಣ ಭಾವನೆ ನಮ್ಮಲ್ಲಿ ಇನ್ನೂ ಬೆಳೆದಿಲ್ಲ. ಬೆಳೆಯುತ್ತೆ, ಹಂತವಾಗಿ ಮಾಡ್ತಾ ಹೋದರೆ ಅದು ಬೆಳೆಯುತ್ತೆ, ಆದರೆ ಇನ್ನೂ ಬೆಳೆದಿಲ್ಲ. ಅದಕ್ಕೋಸ್ಕರ ನಾವು ವೈದಿಭಕ್ತಿ ಮಾಡೋಕ್ಕೆ ನಮ್ಮ ದೇಹ ಒಂದು ದೊಡ್ಡ ಸಾಧನ. ಅದರಿಂದ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸೊ ಶರೀರವೇ ಒಂದು ಧರ್ಮ ಸಾಧನೆ ಮಾಡೋಕ್ಕೆ, ಭಕ್ತಿ ಯೋಗ ಮಾಡೋಕ್ಕೆ ಒಂದು ಸಾಧನ. ಸೊ ಅದರಿಂದ ದೇಹವನ್ನು ನಾವು ಚೆನ್ನಾಗಿ ಇಟ್ಕೊಂಡಾಗ, ರೋಗರಹಿತವಾಗಿ ಇಟ್ಕೊಂಡಾಗ, ಸ್ವಸ್ಥವಾಗಿ ಇಟ್ಕೊಂಡಾಗ ದೇಹವನ್ನು ಭಕ್ತಿ ಸೇವೆ ಮಾಡೋಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂದರೆ ನಾವು ಎಲ್ಲೋ ಸೊಂಟ ನೋವು ಇದೆ ಅಂದ್ಕೊಳ್ಳಿ, ಜಪ ಮಾಡಬೇಕಾದ್ರೆ ಮನಸ್ಸು ಸೊಂಟ ನೋವು ಕಡೆ ಹೋಗ್ತಾ ಇರತ್ತಲ್ವ, ಕೂತ್ಕೊಳ್ಳೋಕ್ಕೂ ಕಷ್ಟ ಆಗಿದ್ದಾಗ ಜಪದ ಮೇಲೆ ಮನಸ್ಸು ಹೋಗಲ್ಲ. ಒಬ್ಬರು ಹಿರಿಯ ಭಕ್ತರು ಹೇಳ್ತಾ ಇದ್ರು, ಯಾವಾಗ ದೇಹಾತ್ಮ ಬುದ್ಧಿ ಅಂತೀವಿ, ಅಂದರೆ ನಮ್ಮ ದೇಹವನ್ನೇ ನಾವು ನಮ್ಮ ಆತ್ಮ ಅನ್ಕೊಂಡ್ಬಿಡ್ತೀವಿ, ಅದು ದೇಹಾತ್ಮ ಬುದ್ಧಿ. ಅಂದರೆ ದೇಹದ ಮೇಲೆ ನಮ್ಮ ಗಮನ ಯಾವಾಗ ಜಾಸ್ತಿ ಹೋಗುತ್ತೆ ಗೊತ್ತಾ, ಯಾವಾಗ ದೇಹದಲ್ಲಿ ಎಲ್ಲೋ ನೋವಿದ್ದಾಗ. ಉದಾಹರಣೆಗೆ ನಿಮ್ಮ ಸೊಂಟದ ಮೇಲೆ ನೋವಿದೆ, ಸೊಂಟದಲ್ಲಿ ನೋವಿದೆ ಅಂದ್ಕೊಳ್ಳಿ, ಅವಾಗ ಸೊಂಟದ ಮೇಲೆ ಗಮನ ಹೋಗುತ್ತೆ. ನಿಮ್ಗೆ ಸೊಂಟ ನೋವಿಲ್ಲ ಅಂದರೆ ಸೊಂಟದ ಮೇಲೆ ಗಮನ ಹೋಗುತ್ತೆ ನಿಮಗೆ, ನಿಮ್ಮ ಪಾಡಿಗೆ ನೀವು ಇರ್ತೀರಪ್ಪ, ಗಮನ ಅಲ್ಲಿ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಈ ಆಸನಗಳನ್ನು ಯಾಕೆ ಹೇಳ್ಕೊಟ್ರು ನಮ್ಮ ಪೂರ್ವಜರು, ಆಚಾರ್ಯರು ಅಂತಂದರೆ, ಈ ದೇಹವನ್ನು ಸ್ವಸ್ಥವಾಗಿ ನಿರಾಮಯವಾಗಿ ದೇಹವನ್ನು ಇಟ್ಕೊಳ್ಳಿ. ನಿರಾಮಯವಾದ ದೇಹ ಇಟ್ಕೊಂಡಾಗ ನಿಮ್ಮ ಮನಸ್ಸು ದೇಹದ ಮೇಲೆ ಹೋಗಲ್ಲ. ಆವಾಗ ಮನಸ್ಸನ್ನು ಬೇರೆ ಕಡೆ ಹರಿಸ್ಬೋದು. ಎಲ್ಲಿ ತನಕ ನಿಮ್ಮ ದೇಹದಲ್ಲಿ ಆ ನಿರಾಮಯತೆ ಇಲ್ವೋ, ಆ ಸ್ವಾಸ್ಥ್ಯತೆ ನಿಮ್ಮ ದೇಹದಲ್ಲಿ ಇಲ್ವೋ, ಅಲ್ಲಿ ತನಕ ನಿಮ್ಮ ಮನಸ್ಸು ಅಲ್ಲೇ ಹೋಗುತ್ತೆ. ಅದು ಯೋಗಕ್ಕೆ ಸಹಕಾರಿ, ನಿಮ್ಮ ಭಕ್ತಿ ಯೋಗಕ್ಕೆ ಸಹಕಾರಿ. ಅದೇ ರೀತಿಯಾಗಿ ನಾವು ಇದನ್ನೇ ಎಕ್ಸ್ಟೆಂಡ್ ಮಾಡಿದರೆ, ಉದಾಹರಣೆಗೆ ನಮಗೆ ಸಂಪತ್ತು ಅಥವಾ ಹಣ ಬೇಕೋ ಬೇಡವೋ ಅಂತ ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಏನು ಕೊಡ್ತೀರಾ? ಹಾಂ, ಅದು ನಿಮಗೆ ಸಂಪತ್ತು ಮೇಲೆ ಅಟ್ಯಾಚ್ಮೆಂಟ್ ಬೆಳೆಯಲ್ವಾ? ಆವಾಗ ನಾವು ಸಂಪತ್ತು ಮೇಲೆ ಅಟ್ಯಾಚ್ಮೆಂಟ್ ಬೆಳೆದ್ರೆ ಏನು ಮಾಡ್ತೀರಾ? ಆಮೇಲೆ ಭಕ್ತಿ ಹೋಗೋದ ಕಡೆ ಅಟ್ಯಾಚ್ಮೆಂಟ್ ಹೊರಟೋಗಲ್ವಾ? ಭಕ್ತಿ ಹೋಗೋದ ಕಡೆ ಮನಸ್ಸು ಹೋಗೋದಿಲ್ಲಲ್ಲ, ಬರೀ ಹಣದ ಮೇಲೆ ಗಮನ ಹೋಗುತ್ತಲ್ಲ. ಏನು ಮಾಡೋಕ್ಕೆ? ಹಾಂ, ಸೊ ನಮಗೆ ಅವಶ್ಯಕತೆ ಇದ್ದಷ್ಟು ಬೇಕು. ನಾವು ಕೂತ್ಕೊಂಡು ಜಪ ಮಾಡಬೇಕಾದ್ರೆ ನಮಗೆ ಅಯ್ಯೋ ಇವತ್ತು ನಾಳೆ ಊಟಕ್ಕೆ ಹೊಟ್ಟೆಗೆ ಇಟ್ಟಿಲ್ಲಪ್ಪ ಅನಿಸ್ಬಾರ್ದು. ಅವಾಗ ಜಪ ಮಾಡೋಕ್ಕೆ ಮನಸ್ಸು ಹೋಗಲ್ಲ, ಹೆಂಗಪ್ಪ ಅರೇಂಜ್ ಮಾಡಲಿ ನಾನು ಅನ್ನೋದ ಕಡೆ ಹೋಗುತ್ತೆ. ಅದೇ ಅತಿಯಾದ ಐಶ್ವರ್ಯ ಇಟ್ಕೊಂಡ್ಬಿಟ್ರೆ ಅವನ ಕಳ್ಳ ಬಂದು ಕದ್ಕೊಂಡು ಹೋಗ್ತೇನೆ ಅಂತ ಭಯ ಇರುತ್ತೆ, ಮನಸ್ಸು ಅಲ್ಲೋಗುತ್ತೆ. ಅದನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ಅದು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು. ಸೊ ಅದರಿಂದ ನಮ್ಮ ಅವಶ್ಯಕತೆ ಅನುಕೂಲವಾಗಿ ನಮ್ಮ ಭಕ್ತಿಯೋಗ ಎಷ್ಟು ಚೆನ್ನಾಗಿ ಮಾಡೋಕ್ಕೋ ಅಷ್ಟು ಸಂಪತ್ತು ಇರಬೇಕು. ಆವಾಗ ಮನಸ್ಸಲ್ಲಿ ಹೋಗಲ್ಲ, ಅದಿಲ್ಲ ಅಂತ ಕಡೆ ಆ ಕೊರತೆ ನಮ್ಮನ್ನು ಕಾಡಲ್ಲ. ಆವಾಗ ಮನಸ್ಸು ಕೃಷ್ಣನ ಕಡೆ ಹೋಗುತ್ತೆ. ಆ ಒಂದು ದೃಷ್ಟಿಕೋನದಿಂದನೇ ನಾವು ಏನು ನಮ್ಮ ಕರ್ತವ್ಯ ಇದೆ, ನಾವು ಕೆಲಸ ಮಾಡ್ತೀವಿ, ಹಣ ದುಡಿತೀವಿ, ಎಲ್ಲವನ್ನೂ ನಾವು ಭಕ್ತಿ ಸೇವೆಯ ದೃಷ್ಟಿಕೋನದಿಂದನೇ ನೋಡಬೇಕು. ಹಣ ಬರ್ತಾ ಇರೋದ್ರಿಂದ ತಾನೇ ನಾನು ಕೆಲಸ ಮಾಡಿ ಹಣ ಬರ್ತಾ ಇರೋದ್ರಿಂದ ತಾನೇ ಬೆಳಗ್ಗೆ ಕೂತ್ಕೊಂಡು ಜಪ ಮಾಡೋಕ್ಕೆ ಸಾಧ್ಯ. ಒಂದು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದರೆ ನನಗೆ ಆಂಗ್ಸೈಟಿ ಆಗಲ್ವಾ? ಅವಾಗ ಜಪ ಮಾಡೋಕ್ಕಾಗತ್ತೆ ಕೂತ್ಕೊಂಡು? ಆಗಲ್ಲ ಅಲ್ವಾ? ಸೊ ಅದೇ ರೀತಿ ನಾವು ಮಾಡೋ ಕೆಲಸ ಕಾರ್ಯಗಳನ್ನು ಭಕ್ತಿ ಯೋಗದ ಮೂಲಕ ನಾವು ನೋಡಿದ್ರೆ ಎಲ್ಲವನ್ನೂ ಜೋಡಣೆ ಮಾಡ್ಕೋಬೋದು. ಅದೇ ರೀತಿಯೇ ದೇಹದ ಒಂದು ಶ್ವಾಸ ಕಂಟ್ರೋಲ್ ಮಾಡೋದು, ನೀವು ಆಸನದಿಂದ ದೇಹದ ಒಂದು ಆರೋಗ್ಯವನ್ನು ಇಂಪ್ರೂವ್ ಮಾಡ್ತೀರಾ. ಪ್ರಾಣಾಯಾಮದಿಂದ ನಿಮ್ಮ ಮನಸ್ಸನ್ನು ಒಂದು ರೀತಿ ಕಂಟ್ರೋಲಿಗೆ ತೊಗೊಂಡ್ಬರ್ತೀರಾ. ಎಲ್ಲ ಕಡೆ ಹರಿತಾ ಇರುತ್ತೆ ಮನಸ್ಸು. ಪ್ರಾಣಾಯಾಮವನ್ನು ಮಾಡಿದಾಗ ಮನಸ್ಸು ಸ್ವಲ್ಪ ಏಕಾಗ್ರತೆ ಬೆಳೆಸ್ಕೊಳ್ಳುತ್ತೆ ಒಂದು ವಿಚಾರದ ಕಡೆ. ನೆಕ್ಸ್ಟ್ ಪ್ರತ್ಯಾಹಾರ, ಪ್ರತಿಯಾದ ಆಹಾರ ಕೊಡೋದು ಅಂತ ಅರ್ಥ. ಉಲ್ಟಾ ಅಂದರೆ ನಮ್ಮ ಇಂದ್ರಿಯಗಳಿಗೆ ಇವಾಗ ಇಂದ್ರಿಯ ಭೋಗ ವಸ್ತುಗಳು ಬೇಕು, ಅದ್ರ ಕಡೆ ಮನಸ್ಸು ಹೋಗುತ್ತೆ. ಇವಾಗ ಉದಾಹರಣೆಗೆ ಚೆನ್ನಾಗಿರೋ ಒಂದು ಐಟಮ್ ತಂದು ನಿಮ್ಗೆ ತೋರಿಸಿದಾಗ, ಒಂದು ಗುಲಾಬ್ ಜಾಮೂನ್ ಅಂದ್ಕೊಳ್ಳಿ, ನಿಮ್ಗೆ ತುಂಬ ಇಷ್ಟ ಅಂದ್ಕೊಳ್ಳಿ, ಅದು ಇವತ್ತು ತಿನ್ಬೇಕಪ್ಪ ಅಂತ ಅನ್ಸುತ್ತೆ ಹೊರತು ನಮ್ಗೆ ಇಮಿಡಿಯೇಟಾಗಿ ಎಷ್ಟು ಚೆನ್ನಾಗಿದೆ ಕೃಷ್ಣಗೆ ನೈವೇದ್ಯ ಮಾಡೋಣಪ್ಪ ಅನ್ಸಲ್ಲ.
ಆಟೋಮೆಟಿಕ್ಕಾಗಿ ಅನ್ಸಲ್ಲ ಅಲ್ವಾ? ಕೃಷ್ಣಂಗೆ ಚೆನ್ನಾಗಿರೋದನ್ನು ಫಸ್ಟ್ ಕೊಡಬೇಕಪ್ಪ ಅಂತ ಅನಿಸ್ಬೇಕು. ಅವಾಗೇನಾಗುತ್ತೆ ಅಂದರೆ ನಮ್ಮ ಇಂದ್ರಿಯಗಳು ಯಾವತ್ತೂ ನನ್ನ ಸ್ವಾರ್ಥ ಉಪಭೋಗಕ್ಕೋಸ್ಕರ ನಾವು ಬಳಸ್ಕೊಳ್ಳೋದಿಲ್ಲ, ಭಗವಂತನ ಕೊಡ್ತೀವಿ. ಭಗವಂತ ಪ್ರಸಾದವನ್ನು ನಮಗೆ ಕೊಟ್ಟೇ ಕೊಡ್ತಾನೆ. ಅವನ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮ ಕೃಷ್ಣ ಪ್ರಜ್ಞೆ ಹೆಚ್ಚಾಗುತ್ತೆ. ಆ ರುಚಿಯೂ ನಮಗೆ ಇಂದ್ರಿಯ ತೃಪ್ತಿನೂ ಕೊಡುತ್ತೆ, ಆದರೆ ನಮ್ಮ ಮನಸ್ಸು ಅಲ್ಲಿ ಅಂಟ್ಕೊಳ್ಳೋದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಇಂದ್ರಿಯ ಭೋಗ ಕೃಷ್ಣ ಖಂಡಿತವಾಗ್ಲೂ ಕೊಡ್ತಾನೆ, ಆದರೆ ನಮ್ಮ ಮನಸ್ಸು ಅಲ್ಲಿ ಅಂಟ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸು ಕೃಷ್ಣನ ಕಡೆ ಹರಿಯುತ್ತೆ. ಅದು ನಮ್ಮ ಪ್ರೋಸೆಸ್, ಭಕ್ತಿಯೋಗದ ಪ್ರೋಸೆಸ್. ಪ್ರಪಾದರು ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನಾವು ದೇಹದಿಂದ, ಅಂದರೆ ನಾವು ದೇಹ ಅಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕು ಅಂದರೆ ಕೆಲವು ಸರಿ ಉಪವಾಸ ಮಾಡ್ತೀವಿ. ಉಪವಾಸ ಮಾಡೋದೇನಕ್ಕೆ ಅಂತಂದರೆ, ನಾವು ಬರೀ ದೇಹವನ್ನು ನೋಡ್ಕೊಳ್ಳೋಕ್ಕೆ ದಿನದ 15-16 ಗಂಟೆ ಕೊಟ್ಬಿಡ್ತೀವಿ. ಅಟ್ಲೀಸ್ಟ್ ಒನ್ಸ್ ಇನ್ ಎ ವೈಲ್ ಏಕಾದಶಿ ದಿನ ನಾವು ಜಾಸ್ತಿ ಆಹಾರದ ಬಗ್ಗೆ ಯೋಚನೆ ಕೊಡ್ದೇನೆ ಅವತ್ತು ದೇಹವನ್ನು ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಕಮ್ಮಿ. ಕೆಲವರಿಗೆ ನಿರ್ಜಲ ಮಾಡಿದ್ರೆ, ಕೆಲವರು ನಿರ್ಜಲ ಮಾಡಿದರೆ ಇಡೀ ದಿನ ಮಲ್ಕೊಂಡ್ಬಿಡ್ತಾರೆ, ಯಾಕೆ ತಲೆನೋವು ಬಂದ್ಬಿಡುತ್ತೆ. ಅದು ಉಪವಾಸ ಅಲ್ಲ. ಯಾಕಂದರೆ ನಮ್ಮ ಉಪವಾಸ ಅಂದ್ರೆ ಏನು, ಮನಸ್ಸು ಎಲ್ಲಿರಬೇಕು, ಭಗವಂತನ ಕಡೆ ಇರಬೇಕು. ಅವಾಗ ಏನು ಮಾಡ್ಬೇಕು, ನಾವು ಪೂರ್ತಿ ನಿರ್ಜಲ ಮಾಡೋಕ್ಕೆ ಹೋಗಬಾರ್ದು. ನಿರ್ಜಲ ಯಾರು ಮಾಡಬೇಕು ಅಂದರೆ, ನಿರ್ಜಲ ಮಾಡಿದ್ರೂ ನಮ್ಮ ಮನಸ್ಸು ದೇಹದ ಕಡೆ ಹೋಗಬಾರ್ದು, ಅವ್ರು ನಿರ್ಜಲ ಮಾಡಬೇಕು. ನಾವು ಬಾಕಿಯವರು ನೀರು ಕುಡ್ಕೊಂಡು ಮಾಡ್ಬೋದು. ಕೆಲವರಿಗೆ ನೀರು ಕುಡಿದ್ರೂ ಸಾಕಾಗಲ್ಲ, ತುಂಬ ಹೊಟ್ಟೆ ಹಣ್ತೀನಿ. ಏಕಾದಶಿ ದಿನ ಸಾಬುದಾನ ವರ ಎಲ್ಲ ಬಳಸ್ಕೊಂಡು ಫೀಸ್ಟ್ ಮಾಡೋದಲ್ಲ ಏಕಾದಶಿ, ಹಾಂ ಅಲ್ವಾ? ಬೇರೆ ಬೇರೆ ಏಕಾದಶಿ ಚಪ್ಪನ್ ಭೋಗ ಅಂತಲೂ ಹೇಳ್ತಾರೆ ಇವಾಗ. ದೇವರಿಗೆ ಎಷ್ಟು ಬೇಕಾದ್ರೆ ನೈವೇದ್ಯ ಮಾಡಿ, ತಪ್ಪಿಲ್ಲ. ಆದರೆ ನಾವು ಯೋಗ ಮಾಡ್ತಾ ಇದ್ದೀವಿ. ಯೋಗ ಮಾಡಬೇಕಾದ್ರೆ ನಾವು ಕೃಷ್ಣನ ಕಡೆ ಮನಸ್ಸು ಹರಿಸ್ಬೇಕಾಗತ್ತೆ. ಶುದ್ಧ ಭಕ್ತರು ಅವ್ರಿಗೆಲ್ಲ ನಿಯಮ ಅವರು ಸ್ವಾಭಾವಿಕವಾಗಿ ಮಾಡ್ತಾರೆ, ಆದರೆ ಅವ್ರಿಗೆ ಅಪ್ಲೈ ಆಗಲ್ಲ. ಅವ್ರು ಬೇಕಾದ್ರೆ ದಿನದ 24 ಗಂಟೆನೂ ಅವರು ಪ್ರಸಾದ ತಿಂತಾ ಇದ್ರು, ಅವ್ರ ಮನಸ್ಸಲ್ಲಿರುತ್ತೆ, ಕೃಷ್ಣ ಹತ್ರನೇ ಇರುತ್ತೆ. ಸೊ ಅವ್ರಿಗೆಲ್ಲ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ನಮ್ಮ ಲೆವೆಲಲ್ಲಿ ನಾವು ಬಿಡುಗಡೆ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಮನಸ್ಸು ಆಗಲೇ ದೇಹದಲ್ಲಿ ಅಂಟ್ಕೊಂಡ್ಬಿಟ್ಟಿದೆ, ಎಲ್ಲ ನಮ್ಮ ದೇಹದ ಸುತ್ತಾನೇ ನಮ್ಮ ಮನಸ್ಸು ತಿರುಗ್ತಾ ಇದೆ. ಕೃಷ್ಣನ ಕಡೆ ಹರಿಸೋಕ್ಕೆ ಒಂದು ಪ್ರಯತ್ನ ಏಕಾದಶಿ ದಿನ ಅಲ್ವಾ? ಸೊ ಈ ರೀತಿಯಾಗಿ ನಾವು ಉಪವಾಸವನ್ನು ಮಾಡಬೇಕು ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದನ್ನೇ ಧೃತರಾಷ್ಟ್ರ ಮಾಡ್ತಾರೆ. ಧೃತರಾಷ್ಟ್ರ ಎಲ್ಲವನ್ನು ಬರೀ ಕೇವಲ ನೀರು ಹಣ್ಣು ಅಷ್ಟೇ, ಏನು ಜಾಸ್ತಿ ತಿನ್ನೋದಿಲ್ಲ. ಆ ಯೋಗವನ್ನು ಮಾಡ್ತಾರೆ ಧೃತರಾಷ್ಟ್ರರು. ಅದನ್ನೇ ಪ್ರಭುಪಾದರು ಹೇಳ್ತಾ ಇದ್ದಾರೆ. ತದನಂತರ ಇವತ್ತಿನ ಶ್ಲೋಕಕ್ಕೆ ನಾವು ಪ್ರವೇಶ ಮಾಡೋಣ. ಜಿತಾಸನೋ ಜಿತಸ್ವಾಸಃ ಪ್ರತ್ಯಾಹೃತ ಷಡೇಂದ್ರಿಯ ಹರಿಭಾವನೆಯ ಧ್ವಸ್ತ ರಜಸ್ಸತ್ವತಮೋ ಮಲಃ. ಯೌಗಿಕ ಆಸನವನ್ನು ಪ್ರಾಣಾಯಾಮವನ್ನು ವಶಪಡಿಸಿಕೊಂಡವನು ಪರಾತ್ಪರ ದೇವೋತ್ತಮ ಪುರುಷನತ್ತ ಇಂದ್ರಿಯಗಳನ್ನು ತಿರುಗಿಸ್ಬೋದು. ಯಾವಾಗ ಆಸನವನ್ನು ಮಾಡಿ ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಇಂದ್ರಿಯಗಳನ್ನು ಒಂದು ಹಿಡಿತಕ್ಕೆ ತಗೊಂಡ್ಬರ್ತಾರೆ, ಅವರ ಇಮ್ಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ ಏನಂದರೆ ಅದನ್ನು ಕೃಷ್ಣನ ಕಡೆ ತಿರುಗಿಸ್ಬೇಕು. ಆ ಮೂಲಕ ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ತ್ರಿಗುಣಗಳ ಕಲ್ಮಶಗಳಿಂದ ಅವನು ಅಬಾಧಿತನಾಗುವನು. ಸೊ ಸತ್ವ ರಜಸ್ಸು ತಮಸ್ಸು ಮೂರೂ ಸಹಿತ ಕಲ್ಮಶ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ನಾವು ಚರ್ಚೆ ಮಾಡೋಣ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇವುಗಳನ್ನೆಲ್ಲ ಮಾಡಿ ಏನು ಮಾಡ್ತಾ ಇದ್ದಾನೆ ಅಂದರೆ ಇಂದ್ರಿಯಗಳನ್ನು ರೆಡಿ ಮಾಡ್ಕೋತಾ ಇದ್ದಾನೆ. ಯಾವುದಕ್ಕೆ ಅಂದರೆ ಭಗವಂತನ ಕಡೆ ತಿರುಗಿಸ್ಕೊಳ್ಳೋಕ್ಕೆ. ಇವೆಲ್ಲ ಪ್ರಿಪ್ರೇಷನ್. ಆಸನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಿ ಪ್ರತ್ಯಾಹಾರ ಅಂತಂದರೆ ಇಂದ್ರಿಯಗಳನ್ನು ಇಂದ್ರಿಯ ಭೋಗ ವಸ್ತುಗಳಿಂದ ದೂರ ಇಡೋದು. ಇಂದ್ರಿಯ ಭೋಗ ವಸ್ತುಗಳು ಎಷ್ಟು ಬೇಕು ಅಂದರೂ ಇಲ್ಲ ನಿನಗಿಲ್ಲ ಅಂತ ಅದನ್ನು ಸ್ಟಾಪ್ ಮಾಡೋದು. ಇದೆಲ್ಲ ಪ್ರಾಥಮಿಕ ಹಂತಗಳು, ಬೇಕಾಗತ್ತೆ ಬಟ್ ಪ್ರಾಥಮಿಕ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ರಜಸ್ಸು ತಮಸ್ಸು ಗುಣಗಳಿಂದ ನಾವು ದೂರ ಆಗ್ತೀವಿ. ರಜೋಗುಣ ಅಂತಂದರೆ ಬಹಳಷ್ಟು ಆಸೆಗಳು ಜೀವನದಲ್ಲಿ, ಅದು ಬೇಕು ಇದು ಬೇಕು, ಅರಮನೆ ಬೇಕು, ಬಂಗಲೆ ಬೇಕು, ಕಾರು ಬೇಕು. ಆ ಆಸೆಗಳನ್ನ ಪೂರೈಸಿಕೊಳ್ಳೋಕ್ಕೆ ಹಗಲು ರಾತ್ರಿ ಪ್ರಯಾಸ ಪಡೋದು, ಅದು ರಜೋಗುಣ.
ತಮೋಗುಣ ಅಂತಂದರೆ ಯಾವುದೂ ಬೇಡ ಅಂದ್ಕೊಂಡ್ಬಿಟ್ಟು ಯೋಗಿಗಳು ಯಾವುದು ಬೇಡ ಅಂತಾರೆ. ಆದರೆ ತಮಸ್ಸುಗಳು ಅವ್ರಿಗೂ ಯಾವುದು ಬೇಡ. ಯಾಕಂದರೆ ಅವ್ರಿಗೆ ಆಲಸ್ಯ, ನಿದ್ರಾ, ನಶೆ ಮಾಡ್ತಾರೆ ನೋಡಿ. ಯಾವಾಗಲೂ ಕೂಡ್ಕೊಂಡು ಸೇದ್ಕೊಂಡು ತೂರಾಡ್ಕೊಂಡು ಅವ್ರಿಗೂ ಏನೂ ಬೇಕಾಗಿಲ್ಲ. ಅವ್ರಿಗೂ ಏನು ಜೀವನದಲ್ಲಿ ಮುಂದುವರಿಬೇಕು ಅಂತ ಆಸೆ ಇಲ್ಲ. ಹಾಗಾದರೆ ಅವ್ರು ಯೋಗಿಗಳ ಹತ್ರ ನೋಡೋಕ್ಕಾಗತ್ತಾ? ಇಲ್ಲ. ಹೋಗಿ ಕೊಚ್ಚಮೂರಲ್ಲಿ ಬಿದ್ದಿರ್ತಾರೆ ಕುಡ್ಕೊಂಡು. ಅದು ತಮಸ್ಸು. ನೋಡ್ತೀವಿ ನಾವು ಸಮಾಜದಲ್ಲಿ ರಜೋಗುಣದವರು ತುಂಬ ಜನ ನೋಡ್ತೀವಿ, ತಮೋಗುಣದ ಸತ್ವಗುಣದವರು ಇದ್ದಾರೆ, ಕಮ್ಮಿ ಜನ ಬಟ್ ಇದ್ದಾರೆ. ಸತ್ವಗುಣಿಗಳು ಈ ಥರ ದುರಾಸೆನೂ ಪಟ್ಕೊಂಡು ಆಸೆಗಳನ್ನು ಹುಡ್ಕೊಂಡು ಆರಿಸ್ಕೊಂಡು ಹೋಗೋದಿಲ್ಲ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವರು ದುಡಿತಾರೆ ಮತ್ತು ಸಮಯವನ್ನು ಜ್ಞಾನಾರ್ಜನೆಗೆ ಬಳಸ್ಕೋತಾರೆ, ಅರ್ಥ ಮಾಡೋದಿಲ್ಲ. ಪ್ರಭುಪಾದರು ಹೇಳೋದು ಸತ್ವಗುಣ ಬಂದರೂ ಸಾಕಾಗಲ್ಲ. ಈ ಸತ್ವಗುಣಿಗಳು ಏನು ಮಾಡ್ತಾರೆ ಅಂತಂದರೆ, ಯಾಕೆ ದೇವ್ರು ಬೇಕು? ನಾನು ಒಳ್ಳೆಯವನಾಗ್ತೀನಿ, ಕೆಟ್ಟ ಕೆಲಸ ಮಾಡಲ್ಲ, ಯಾರಿಗೂ ಕೇಡು ಬಯಸೋದಿಲ್ಲ, ಮತ್ತು ಯಾಕೆ ಅದಕ್ಕೆ ದೇವ್ರು ಯಾಕೆ ಬೇಕು? ಅದಕ್ಕೆ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದಲ್ಲ. ಅದೇ ಬಂಧನ. ಸತ್ವಗುಣಿಗಳ ಬಂಧನ ಏನಂದರೆ ಚಿನ್ನದ ಸರಪಳಿಯಲ್ಲಿ ಕಟ್ಟದಂಗೆ ಲೆಕ್ಕ. ಚಿನ್ನದ ಸರಪಳಿಯಲ್ಲಿ ಕಟ್ಟಿದ್ರು ಅದು ಸರಪಳಿನೇ ನಿಮ್ಗೆ ಬಂಧನನೇ. ಆದರೆ ಅವರು ಅಯ್ಯೋ ಚಿನ್ನ ಎಷ್ಟು ಚೆನ್ನಾಗಿದೆ. ಸತ್ವಗುಣಿಗಳು ಜೀವನ ಆನಂದವಾಗಿದೆಯಲ್ಲ, ಮತ್ತೆ ಯಾಕೆ ಇಲ್ಲಿ ಈ ಜಗತ್ತನ್ನು ಯಾಕೆ ಬಿಟ್ಕೊಂಡು ಹೋಗ್ಬೇಕು? ನಾವು ಇಲ್ಲೇ ಆನಂದವಾಗಿದ್ದೀವಲ್ಲ. ಯಾಕಂದರೆ ಅವರು ಇಂದ್ರಿಯಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಇಂದ್ರಿಯಗಳ ದುರ್ಬಳಕೆ ಆಗೋದಿಲ್ಲ, ದೇಹವು ಸ್ವಲ್ಪ ಆರೋಗ್ಯವಾಗಿರುತ್ತೆ. ಅವರ ಆಸೆಗಳು ಅತಿಯಾಗಿಲ್ಲ, ಅದಕ್ಕೋಸ್ಕರ ಅವರ ಅವಶ್ಯಕತೆಗಳು ಕಮ್ಮಿ ಇರುತ್ತೆ. ಸೊ ಅದರಿಂದ ಜೀವನದಲ್ಲಿ ಅವರಿಗೆ ಅಷ್ಟು ದುಃಖ ಕಾಣೋದಿಲ್ಲ. ಅದರಿಂದ ಅವರಿಗೆ ಈ ಸಂಸಾರ ದುಃಖಾಲಯ ಅಂತ ಹೇಳೋದು ಅವರಿಗೆ ವಾಸ್ತವಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ದುಃಖ ಅಷ್ಟು ಕಾಣೋದಿಲ್ಲ ಅವ್ರಿಗೆ. ಆದರೆ ಸಮಸ್ಯೆ ಏನು ಅಂತಂದರೆ, ಸತ್ವಗುಣ ನೀವು ಬೆಳೆಸ್ಕೊಂಡ್ರೂ ಮತ್ತೆ ದೇಹ ತೊಗೊಂಡು ಬರಲೇಬೇಕು, ಬಿಡುಗಡೆನೇ ಇಲ್ವಲ್ಲ ನಿಮಗೆ. ಸತ್ವಗುಣವು ಒಂದು ತ್ರಿಗುಣಗಳಲ್ಲಿ ಒಂದು ಗುಣ ಸತ್ವಗುಣ. ಸತ್ವಗುಣ ನೀವು ಎಷ್ಟೇ ಬೆಳೆಸ್ಕೊಂಡ್ರೂ ಮತ್ತೆ ಇಲ್ಲೇ ಬರಬೇಕು, ಮತ್ತೆ ದೇಹ ತಗೋಬೇಕು. ದುರದೃಷ್ಟವಶಾತ್ ದುಸ್ಸಂಗವನ್ನು ಮಾಡಿದ್ರೆ ಮತ್ತೆ ಅವನು ರಜಸ್ಸು ತಮಸ್ಸು ಬೆಳೆಸ್ಕೊಳ್ಳೋ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ, ಮತ್ತೆ ಕೆಳಗೆ ಹೋಗ್ತಾನೆ. ಇಲ್ಲ ಅಂದರೆ ದೇವತೆ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಲಕ್ಷಾಂತರ ವರ್ಷಗಳು ಇಂದ್ರಿಯೋಪಭೋಗ ಮಾಡ್ತಾನೆ, ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಷ್ಟೇ. ಬಿಡುಗಡೆ ಅಂತೂ ಇಲ್ಲ. ಆದರೆ ಆತ್ಮ ಯಾವಾಗಲೂ ನಿಜವಾದ ಆನಂದ ಪಡೆಯೋದು ಅಂದರೆ ಕೃಷ್ಣನ ಆಶ್ರಯದಲ್ಲಿ ಮಾತ್ರ, ಕೃಷ್ಣನ ಸೇವೆಯಲ್ಲಿ ಮಾತ್ರ ಆತ್ಮ ನಿಜವಾದ ಆನಂದ ಪಡೆಯೋದು. ಎಲ್ಲಿ ತನಕ ಕೃಷ್ಣನನ್ನು ಪಡೆಯೋದಿಲ್ವೋ ಅಲ್ಲಿ ತನಕ ಆತ್ಮಕ್ಕೆ ಇದು ಫಾರಿನ್. ಹೇಗೆ ನೀನು ಮೀನನ್ನು ನೀರಿಂದ ಎತ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲ ರೀತಿಯಾದ ಆಹಾರ ಎಲ್ಲವನ್ನೂ ಕೊಡು, ಏನೇ ಕೊಡು, ಆದರೆ ಎಲ್ಲಿ ತನಕ ನೀರಿಂದ ದೂರ ಇರುತ್ತೆ ಮೀನು ಆನಂದವನ್ನು ಪಡೆಯೋದಿಲ್ಲ. ಅದೇ ರೀತಿ ನಮ್ಮ ಆತ್ಮ ಪರಮಾತ್ಮನ ಪಾದಕಮಲದಲ್ಲಿ ಆ ರೀತಿಯಾದ ಆಶ್ರಯವನ್ನು ಆನಂದವನ್ನು ಪಡುತ್ತೆ. ಎಲ್ಲಿ ತನಕ ನಾವು ಅದಕ್ಕೆ ಬಿಡೋದಿಲ್ಲ, ದೂರ ಇಡ್ತೀವಿ, ಅಲ್ಲಿ ತನಕ ಆತ್ಮ ಆ ದುಃಖವನ್ನು ಅನುಭವಿಸ್ತಾನೆ ಇರುತ್ತೆ. ನಿಜವಾದ ಆನಂದ ಆತ್ಮಕ್ಕೆ ಯಾವಾಗ ಅಂದರೆ ಪರಮಾತ್ಮನಿಗೆ ಶರಣಾದಾಗ ಮಾತ್ರ. ಅಲ್ಲಿ ತನಕ ಆ ನಿಜವಾದ ಆನಂದ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದರು ಹೇಳ್ತಾರೆ, ಭಗವಾನ್ ಹರಿಯ ಪಾದ ಕಮಲಗಳಲ್ಲಿ ಶರಣಾಗತನಾದವನು ಮೇಲೆ ಹೇಳಿದಂತೆ ಈ ಮೂರು ತ್ರಿಗುಣಗಳ ಪ್ರಭಾವವನ್ನು ಮೀರಬಲ್ಲನು. ದೈವೀಹಿ ಏಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಂ ಏವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಸೊ ಆದ್ದರಿಂದ ಸತ್ವಗುಣದಲ್ಲೇ ನಿಂತಿರೋದು ಸಾಕಾಗಲ್ಲ ನಮಗೆ. ಸತ್ವಗುಣವನ್ನು ಮೀರಿ, ಆ ಮೂರು ಗುಣಗಳನ್ನು ಮೀರಿ ನಾವು ಭಕ್ತಿ ಸೇವೆಯಲ್ಲಿ ನಿರತರಾಗಬೇಕು, ಭಕ್ತಿ ಸೇವೆಯಲ್ಲಿ ನೆಲೆ ನಿಲ್ಲಬೇಕು. ಆವಾಗ ಏನಾಗುತ್ತೆ ಅಂದರೆ ಎಲ್ಲ ಟರ್ನ್ ಆಗಿಬಿಡುತ್ತೆ. ಏನಂದರೆ ಇಲ್ಲಿ ತನಕ ನಾವು ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾ ಇದ್ವಿ. ಯಾವಾಗ ಭಕ್ತಿ ಸೇವೆ ಕಡೆ ನಾವು ಹೃದಯವನ್ನು ಹರಿಸ್ತೀವಿ, ನಮ್ಮ ಭಾವನೆಗಳನ್ನು ಹರಿಸ್ತೀವಿ, ಆಗ ಇಂದ್ರಿಯ ನಿಗ್ರಹ ಮಾಡೋದೇ ಬೇಕಾಗಿಲ್ಲ. ಎಲ್ಲ ಪಂಚ ಇಂದ್ರಿಯಗಳನ್ನು ಚೆನ್ನಾಗಿ ಬಳಸ್ಬೋದು ಅವಾಗ. ಯಾವುದಲ್ಲಿ? ಕೃಷ್ಣ ಸೇವೆಯಲ್ಲಿ. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಇಂದ್ರಿಯಗಳನ್ನು ಯಾವತ್ತು ನಾವು ನಿರೋಧ ಮಾಡಬೇಕು ಅಂದರೆ ಕೆಟ್ಟದ ಕಡೆಯಿಂದ ನಿರೋಧ ಮಾಡಬೇಕಷ್ಟೇ. ಯಾವಾಗ ನಮಗೆ ಆ ಒಂದು ಪರಿಜ್ಞಾನ ಬರುತ್ತೆ, ಯಾವಾಗ ನಾವು ಆತ್ಮಸಮರ್ಪಣೆ ಮಾಡ್ಕೋತೀವಿ, ಆಗ ಆ ಇಂದ್ರಿಯಗಳನ್ನೇ ಕೃಷ್ಣನ ಸೇವೆಯಲ್ಲಿ ಚೆನ್ನಾಗಿ ತೊಡಗಿಸಬಹುದು.
ಯಾವಾಗ ಕೃಷ್ಣ ಸೇವೆಯಲ್ಲಿ ಚೆನ್ನಾಗಿ ತೊಡಗಿಸ್ತೀವಿ ಆಗ ಇಂದ್ರಿಯಗಳಿಗೆ ನಿಜವಾದ ಆನಂದ ಸಿಗುತ್ತೆ. ಉದಾಹರಣೆಗೆ ಭಕ್ತರಿಗೆಲ್ಲ ಗೊತ್ತು, ಮುಂಚೆ ಏನೇನೋ ತಿಂತಾ ಇದ್ವಿ ಹೊರಗಡೆ, ಯಾವಾಗ ಬಂದು ಪ್ರಸಾದ ಸ್ವೀಕರಣೆ ಮಾಡ್ತೀವಿ, ಪ್ರಸಾದ ಎಷ್ಟು ರುಚಿಯಾಗಿರುತ್ತೆ, ನಮಗೆಲ್ಲ ಅನುಭವ ಇದೆ. ಬಾಕಿ ಜನಕ್ಕೆ ಯಾಕೆ ಆ ಮಾಂಸಾಹಾರ ಆಗಿರ್ಬೋದು ಅಥವಾ ತಮೋಗುಣವಾದಂತಹ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ಅವ್ರಿಗೆ ಅಷ್ಟು ರುಚಿಯಾಗುತ್ತೆ ಅಂದರೆ ಅವರು ಆ ಗುಣದಲ್ಲಿ ಇರ್ತಾರೆ. ಅವರು ತಮೋಗುಣದಲ್ಲಿದ್ದಾಗ ತಮೋಗುಣಿ ಪದಾರ್ಥಗಳು ಅವ್ರಿಗೆ ಇಷ್ಟ ಆಗುತ್ತೆ, ರಜೋಗುಣದಲ್ಲಿದ್ದಾಗ ರಜೋಗುಣಿ ಪದಾರ್ಥಗಳು ಇಷ್ಟ ಆಗುತ್ತೆ. ಆದರೆ ಭಕ್ತಿ ಸೇವೆಗೆ ಬಂದಾಗ ಸ್ವಲ್ಪ ಸತ್ವಗುಣ ಬೆಳೆಸ್ಕೊಂಡಾಗ ಸಾತ್ವಿಕ ಆಹಾರನೇ ನಮ್ಗೆ ಇಷ್ಟ ಆಗುತ್ತೆ. ಸಾತ್ವಿಕ ಆಹಾರದಲ್ಲೇ ರುಚಿ ಕಾಣುತ್ತೆ ನಮಗೆ, ಅದು ಸಾತ್ವಿಕತೆ ಆಯಿತು. ಆದರೆ ನಮ್ಮ ಆಹಾರ ಬರೀ ಸಾತ್ವಿಕ ಆಹಾರ ಅಲ್ಲ, ನಮ್ಮ ಆಹಾರ ಏನು? ಪ್ರಸಾದ. ಕೃಷ್ಣನ ಕೃಪೆ ಬೆರೆತಿರುತ್ತಲ್ಲಿ, ಕೃಷ್ಣ ಪ್ರಜ್ಞೆಗೆ ಬಹಳ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರಸಾದಕ್ಕೆ ಪ್ರಾಮುಖ್ಯತೆ ಕೊಡೋದು. ಹೊರಗಡೆ ಜಾಸ್ತಿ ತಿನ್ನಲೇಬೇಡಿ ಅಂತೀವಿ. ಪ್ರಸಾದ ಮನೆಯಲ್ಲೂ ನೀವು ಅಡುಗೆ ಮಾಡಿಕೊಂಡ್ರೆ ಬರೀ ನಮ್ಮ ಅಡುಗೆ ಮಾಡ್ಕೊಂಡು ನಾವು ನಮ್ಮ ದೇನಕ್ಕೋಸ್ಕರ ನೈವೇದ್ಯ ಮಾಡ್ತೀವಲ್ಲಪ್ಪ ಅಂತ ಅನಿಸುತ್ತೆ. ಆದರೆ ನಾವು ಅಡುಗೆ ಮಾಡಬೇಕಾದ್ರೂ ನಮ್ಮ ಮನಸ್ಸಿನಲ್ಲಿ ನಮಗೋಸ್ಕರ ಮಾಡ್ಕೋತೀವಿ ಅನ್ಕೋಬಾರ್ದು. ನೀವು ನಿಮ್ಮ ಮನೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀರಾ, ಆದರೂ ಅದು ಮಾಡೋದು ಯಾರಿಗೋಸ್ಕರ ಅಂತ ಅನ್ಕೋಬೇಕು? ಕೃಷ್ಣನಂತ ಅಂದ್ಕೊಂಡಾಗ ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಆಮೇಲೆ ಕೃಷ್ಣನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಸ್ವೀಕರಿಸಪ್ಪ ಭಗವಂತ ಅಂತ ಪ್ರೀತಿಯಿಂದ ಅರ್ಪಣೆ ಮಾಡಿದಾಗ ಕೃಷ್ಣ ಅದನ್ನು ಸ್ವೀಕರಿಸ್ತಾನೆ. ಸ್ವೀಕರಿಸಿ ಅವನ ಕೃಪೆಯನ್ನು ಪ್ರಸಾದ ರೂಪವಾಗಿ ನಮಗೆ ಮತ್ತೆ ಕೊಡ್ತಾನೆ. ಅದು ನಮಗೆ ಚೆನ್ನಾಗಿ ಬಿಡುಗಡೆ ಆಗುತ್ತೆ, ಮನಸ್ಸು ಎಲ್ಲ ದುರ್ಗುಣಗಳಿಂದ ಬಿಡುಗಡೆ ಆಗುತ್ತೆ, ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆ ಜಾಗೃತವಾಗುತ್ತೆ. ಅದರಿಂದ ನಮ್ಮ ಪ್ರೋಸೆಸ್ ಇಂದ್ರಿಯ ನಿಗ್ರಹ ಬಿಗಿನಿಂಗಲ್ಲಿ, ಆರಂಭದಲ್ಲಿ ಮಾತ್ರ. ತದನಂತರ ಸಂಪೂರ್ಣವಾಗಿ ಇಂದ್ರಿಯಗಳನ್ನು ಪ್ರವೃತ್ತಿ ಮಾಡೋದು ಯಾವುದರಲ್ಲಿ? ಕೃಷ್ಣ ಸೇವೆಯಲ್ಲಿ. ಆದ್ದರಿಂದ ಭಕ್ತಿಯೋಗದ ಪ್ರಕ್ರಿಯೆ ಭಗವಂತನ ಪ್ರೇಮಮಯ ಸೇವೆಗೆ ಇಂದ್ರಿಯಗಳನ್ನು ನೇರವಾಗಿ ತೊಡಗಿಸುತ್ತದೆ. ಅಂತಿಮವಾಗಿ ನಾವು ಹೇಳಿದಂಗೆ ಈ ಅಷ್ಟಾಂಗ ಯೋಗದಲ್ಲಿ ಪ್ರತ್ಯಾಹಾರ ತನಕ ಹೇಳಿದ್ವಿ. ತದನಂತರ ಧ್ಯಾನ, ಆಮೇಲೆ ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಅಂತಂದರೆ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಕೃಷ್ಣನ ಸೇವೆ ಮಾಡೋದು. ಹೃದಯದಲ್ಲಿ ಯಾವತ್ತೂ ನಾನು ಏನೇ ಬೇರೆ ಕೆಲಸ ಮಾಡ್ತಾ ಇರ್ಬೋದು, ಯಾರ ಜೊತೆನೋ ಮಾಡ್ತಾ ಇರ್ಬೋದು, ಆದರೆ ಮನಸ್ಸಲ್ಲಿರುತ್ತೆ ಕೃಷ್ಣನಲ್ಲಿರುತ್ತೆ. ಅದು ಸಮಾಧಿ. ಸಂಪೂರ್ಣವಾಗಿ ಯಾವ ಶುದ್ಧ ಭಕ್ತರು ಅವರು ಮೇಲ್ನೋಟಕ್ಕೆ ಯಾವುದೋ ಸಾಧಾರಣ ಕೆಲಸ ಮಾಡ್ತಾ ಇರ್ತಾರೆ, ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾರೆ ಅಥವಾ ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ, ಆದರೆ ಮನಸ್ಸು ಎಲ್ಲಿಟ್ಟಿರ್ತಾರೆ ಅವರು? ಕೃಷ್ಣನಲ್ಲಿ. ಅದನ್ನೇ ಪ್ರಭುಪಾದರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ವಿಜ್ಞಾನಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೇ ಪ್ರವಿಲಾಪ್ಯತಂ ಬ್ರಹ್ಮಣ್ಯಾತ್ಮಾನಮಾಧಾರೇ ಘಂಟಾಂಬರಮಿವಾಂಬರೇ. ಧೃತರಾಷ್ಟ್ರನು ತನ್ನ ಶುದ್ಧ ಸ್ವರೂಪವನ್ನು ಬುದ್ಧಿಯೊಡನೆ ಬೆರೆಸಬೇಕಾಗಿದೆ. ಆ ಬಳಿಕ ಜೀವಸತ್ತೆಯಾಗಿ ಪರಬ್ರಹ್ಮನೊಂದಿಗೆ ತನ್ನ ಗುಣಾತ್ಮಕ ಏಕತೆಯ ಅರಿವನ್ನು ಪಡೆದು ಪರಮಸತ್ತೆಯಲ್ಲಿ ಲೀನಾಗಬೇಕಾಗಿದೆ. ಆಕಾಶದ ಆವರಣದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ಹೋಮಕ್ಕೆ ಏರಬೇಕಾಗಿದೆ ಅಂತ ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಏನು ಹೇಳ್ತಾ ಇರೋದು ಅಂತಂದರೆ, ಫಸ್ಟು ಬಿಡಿಸ್ಕೊತಾನೆ ರಾಷ್ಟ್ರ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಹರಿಸ್ಬೇಕು. ತದೇಕ ಚಿತ್ತದಿಂದ ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ಪರಮಾತ್ಮನನ್ನು ಸೇವೆ ಮಾಡಿಕೊಂಡು ನಾವು ನಮ್ಮ ಮನಸ್ಸನ್ನು ಪರಮಾತ್ಮನ ಕಡೆ ಅರ್ಪಿಸಿದಾಗ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ನಾವು ಲೀನವಾಗ್ತೀವಂತೆ. ಯಾವ ಥರ? ನಿರಾಕಾರವಾದಿಗಳದಲ್ಲಿ ಲೀನ ಆಗೋದಲ್ಲ. ನಿರಾಕಾರವಾದಿಗಳು ಲೀನ ಆಗೋದು ಏನಂತಾರೆ ಅಂದರೆ ನಾವು ನಮ್ಮತನವನ್ನೇ ಕಳ್ಕೊಂಡ್ಬಿಡ್ತೀವಿ, ನಾವು ಪರಮಾತ್ಮನಾಗೇ ಬಿಡ್ತೀವಿ, ನಾವೇ ಪರಮಾತ್ಮನಾಗ್ಬಿಡ್ತೀವಿ ಅಂತ ನಿರಾಕಾರವಾದಿಗಳು ಹೇಳೋದು, ಮಾಯಾವಾದಿಗಳು. ಆದರೆ ನಾವು ಭಕ್ತಿಯೋಗದಲ್ಲಿ ನಾವು ಪರಮಾತ್ಮನಲ್ಲಿ ಲೀನ ಆಗಬೇಕು ಅಂದ್ರೇನು ಅರ್ಥ ಅಂತಂದರೆ, ನಾವು ಪರಮಾತ್ಮನ ಒಂದು ಪರ್ಪಸ್ ಅಂತ ಏನು ಉದ್ದೇಶ ಇದೆ, ನಮ್ಮ ಉದ್ದೇಶ ಏನಿದೆ ಜೀವನದಲ್ಲಿ, ಅದು ಲೀನ ಆಗಬೇಕು. ಪರಮಾತ್ಮನ ಸೇವೆಯಲ್ಲಿ ಅವನಲ್ಲಿ ಲೀನ ಆಗಬೇಕು. ಮತ್ತು ನಮ್ಮ ಸ್ವರೂಪ ಏನು? ಆಧ್ಯಾತ್ಮ. ನಮ್ಮ ಸ್ವರೂಪವೇ ಆತ್ಮ. ಆ ಸ್ವರೂಪ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಈ ಆತ್ಮ ಪರಮಾತ್ಮನಿಂದ ಬೇರೆಯಲ್ಲ, ಅವನ ಅಂಶ. ನಮ್ಮ ಆಲೋಚನೆ ಅವನಲ್ಲಿ ಲೀನ ಆಗಬೇಕು.
ಆ ರೀತಿಯಾಗಿ ನಾವು ಸಂಪೂರ್ಣವಾಗಿ ನಮ್ಮ ಆತ್ಮವನ್ನು ಅವನಿಗೆ ಸಮರ್ಪಣೆ ಮಾಡ್ಕೋಬೇಕು. ಸಮರ್ಪಣೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಭಗವಂತ ನಿನ್ನ ಇಚ್ಛೆಯೇ ನನ್ನ ಇಚ್ಛೆ, ನನ್ನ ಇಚ್ಛೆ ನಿನ್ನ ಇಚ್ಛೆಗಿಂತ ಬೇರೆ ಇಲ್ಲ, ನಿನಗೇನು ಬೇಕೋ ಅದೇ ನನಗೂ ಬೇಕು. ಆ ರೀತಿಯಾಗಿ ನಾವು ಸಂಪೂರ್ಣವಾಗಿ ಸಮರ್ಪಣೆ, ನಿನ್ನ ಬಿಟ್ಟು ನಾನು ಇಲ್ಲ, ನಿನ್ನದೇ ಇಲ್ಲ, ನಿನಗೇನು ಬೇಕೋ ಅದನ್ನೇ ನಾನು ಮಾಡ್ತೀನಿ. ಆ ರೀತಿಯಾಗಿ ಸಂಪೂರ್ಣವಾಗಿ ಶರಣಾಗತಿಯಾಗಿ ಪರಮಾತ್ಮನಲ್ಲಿ ಲೀನ ಆಗೋದು ಅಂದರೆ ಆ ರೀತಿ. ಪ್ರಭುಪಾದರು ಹೇಳ್ತಾರೆ, ಶುದ್ಧ ಭಕ್ತರು ಯಾವತ್ತೂ ಆ ರೀತಿ ಸಂಪೂರ್ಣವಾಗಿ ಲೀನ ಆಗಿರ್ತಾರೆ ಪರಮಾತ್ಮನಲ್ಲಿ. ಅವರು ಈ ಭೌತಿಕ ಆಕಾಶದಲ್ಲಿ ಅಥವಾ ಭೌತಿಕ ಪ್ರಪಂಚದಲ್ಲಿ ಸಂಚರಣೆ ಮಾಡೋದೇ ಇಲ್ಲ, ಮೇಲ್ನೋಟಕ್ಕೆ ಇಲ್ಲೇ ಸಂಚರಿಸ್ತಾ ಇರ್ತಾರೆ. ಆದರೆ ಅವರ ಮನಸ್ಸು ಯಾವಾಗಲೂ ಭಗವಂತನಲ್ಲೇ ಲೀನ ಆಗಿರೋದ್ರಿಂದ ಎಲ್ಲಿ ಶುದ್ಧ ಭಕ್ತರಿರ್ತಾರೋ ಅದೇ ವೈಕುಂಠ. ಪ್ರಭುಪಾದರು ಅಮೇರಿಕದಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಮೇಲ್ನೋಟಕ್ಕೆ ಅಮೇರಿಕ ಅಂದರೆ ಒಂದು ಸಿಕ್ಕಾಪಟ್ಟೆ ಭೋಗ ಅಲ್ಲಿ ಜಾಸ್ತಿ. ಆದರೆ ಪ್ರಭುಪಾದರು ಎಲ್ಲಿ ಅವ್ರು ನಡೆದಾಡ್ಕೊಂಡು ಹೋಗ್ತಾ ಇದ್ರು, ಅವರ ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನ ಆಗಿತ್ತು. ಅದರಿಂದ ಅದೇ ಆಧ್ಯಾತ್ಮಿಕ ಪ್ರಪಂಚ. ಪ್ರಭುಪಾದರ ಕಾಲದಲ್ಲಿ ಭಾರತ ಅಷ್ಟೊಂದು ಮುಂದುವರೆದಿರಲಿಲ್ಲ ಪ್ರಾಪಂಚಿಕವಾಗಿ, ಅಂದರೆ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅಷ್ಟೊಂದು ಇರಲಿಲ್ಲ. ಆಗ ಅಮೇರಿಕದಲ್ಲಿ ದೊಡ್ಡ ದೊಡ್ಡ ಅಂತಸ್ತು ಎಲ್ಲ ಫೆಸಿಲಿಟೀಸ್ ಇತ್ತು. ಪ್ರಭುಪಾದರು ಅದನ್ನೆಲ್ಲ ನೋಡ್ತಾ ಇದ್ರು. ಭಕ್ತರಿಗೆ ಕಸಿವಿಸಿ ಆಯಿತು, ಏನು ಪ್ರಭುಪಾದರು ಏನು ಬಹುಶಃ ಈ ಭಾರತದಿಂದ ಬಂದಿದ್ದಾರೆ, ಅಲ್ಲೇನು ಇಷ್ಟು ಡೆವಲಪ್ಮೆಂಟ್ ಇಲ್ಲ, ಸ್ವಲ್ಪ ಏನು ಆಶ್ಚರ್ಯಚಕಿತರಾಗಿದ್ದಾರಾ ಅಂತ ಅವರು ಪ್ರಭುಪಾದರು ಹೇಳ್ತಾರೆ, ನಂಗೆ ತುಂಬ ದುಃಖ ಆಗ್ತಾ ಇದೆ ನೋಡಿ, ಜನ ಇದನ್ನೇ ನಿಜವಾದ ಸುಖ ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಂದೊಂದು ಗೂಡುಗಳನ್ನ ಕಟ್ಕೊಂಡಿದ್ದಾರೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ. ಅವ್ರಿಗೆ ಗೊತ್ತಿಲ್ಲ ಕಾಲ ಬಂದಾಗ ಅದೆಲ್ಲ ಬಿಟ್ಟು ಹೋಗ್ಬೇಕು, ಅವರು ತಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೋತಾ ಇದ್ದಾರೆ ಅಂತ ಪ್ರಭುಪಾದರು ದುಃಖ ಪಡ್ತಾ ಇದ್ರು. ಸೊ ಭಾರತದಲ್ಲಿ ಯಾವತ್ತೂ ಅದಿತ್ತು, ಏನಂದರೆ ಪ್ರಾಪಂಚಿಕವಾಗಿ ನಾವು ಅಷ್ಟು ಚೆನ್ನಾಗಿ ಬೆಳೆಯೋ ಅವಶ್ಯಕತೆ ಇಲ್ಲ, ಎಷ್ಟು ಬೇಕೋ ಅಷ್ಟಿದ್ರೆ ಆಯಿತು. ಮುಖ್ಯವಾಗಿ ನಾವು ಬೆಳೆಯಬೇಕಾಗಿದ್ದು ನಮ್ಮ ಅಂತರಾತ್ಮದಲ್ಲಿ, ನಮ್ಮ ಭಾವನೆಯಲ್ಲಿ ನಾವು ಭಕ್ತಿಯೋಗದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಜನಮಾನಸದಲ್ಲಿ ಇತ್ತು. ಇವಾಗ ಸ್ವಲ್ಪ ಕಮ್ಮಿಯಾಗಿದೆ. ಇವಾಗ ಜನ ಯಾಕೆ ಬೇಕು ದೇವರು ಅಂತ ಕೇಳೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಂದರೆ ಅವ್ರು ನಾಸ್ತಿಕರು ಅಂತಲ್ಲ, ಆದರೆ ಅವ್ರಿಗೆ ಅವಶ್ಯಕತೆನೇ ಕಾಣ್ತಾ ಇಲ್ಲಲ್ಲ ದೇವ್ರದ್ದು. ನಾನು ಚೆನ್ನಾಗಿ ಹಣ ಸಂಪಾದನೆ ಮಾಡಿ ಒಳ್ಳೆ ಮನೆ ಕಟ್ಕೊಂಡು ಒಳ್ಳೆ ಕಾರ್ ಇದ್ಕೊಂಡ್ರೆ ನನಗೆ ಜೀವನ ಆನಂದವಾಗಿರುತ್ತಲ್ಲ, ದೇವ್ರು ಹಾಕಬೇಕು ಅನ್ನೋ ರೀತಿ ಯೋಚನೆ ಮಾಡೋರು ಜಾಸ್ತಿ ಆಗಿದ್ದಾರೆ. ಆದರೆ ನಮ್ಮ ಜೀವನದ ಮೂಲ ಗುರಿ ನಾವ್ಯಾರು ಅದೆಲ್ಲ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡಾಗ ಅದೆಲ್ಲ ಕ್ಷಣಿಕ, ತಾತ್ಕಾಲಿಕ. ಅವೆಲ್ಲ ಎಷ್ಟು ಬೇಕು ಅಂದರೆ ಅದ್ರ ಬಗ್ಗೆ ಮನಸ್ಸು ಹರಿಬಾರ್ದು, ಅಷ್ಟು ಬೇಕು. ಬಾಕಿ ಟೈಮೆಲ್ಲ ನಾವು ಭಕ್ತಿಯೋಗದ ಕಡೆ ಹರಿಸಿ ನಮ್ಮ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಂಡು ಕೃಷ್ಣನಲ್ಲಿ ಸಮರ್ಪಣೆ ಮಾಡಿಕೊಂಡು ಭಕ್ತಿ ಸೇವೆಯನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. ಮತ್ತು ಪ್ರಭುಪಾದ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾರೆ, ಇದೆಲ್ಲ ಧೃತರಾಷ್ಟ್ರ ಮಾಡೋಕ್ಕೆ ಸಾಧ್ಯ ಯಾಕಾಯಿತು ಅಂದರೆ ಭಕ್ತರ ಸಂಘದಿಂದ, ವಿದುರನ ಸಂಘದಿಂದ ಆಯಿತು. ವಿದುರ ಬಂದು ಹೇಳಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಅದರಿಂದ ನಾವು ಭಕ್ತರ ಸಂಘವನ್ನು ಹೆಚ್ಚಾಗಿ ಮಾಡಬೇಕು. ಆಗ ಭಕ್ತರು ನಮಗೆ ಸರಿಯಾದ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದ ಭಕ್ತರ ಸಂಘವನ್ನು ಪ್ರಭುಪಾದರು ಎತ್ತಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ನಾನು ವಿರಾಮ ಮಾಡ್ತೀನಿ. ಯಾವುದೋ ಒಂದೆರಡು ಪ್ರಶ್ನೆಗಳಿದ್ರೆ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಹರೇ ಕೃಷ್ಣ ಪ್ರಭು, ಹೇಳಿ. ಆಸನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶರೀರ ಸರಿ ಇಟ್ಕೋಬೋದು ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋಬೋದು ಅಂತ ಹೇಳಿ. ಅಂದರೆ ಜಪ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾ ಅಥವಾ ಜಪ ಮಾಡಿದ್ಮೇಲೆ ಮಾಡ್ಬೋದು? ಹಾಂ, ನಾವೇನು ಮಾಡ್ಬೋದು ಅಂದರೆ ಜಪ ಮಾಡೋಕ್ಕೆ ನಾವು ಕೂತ್ಕೋತೀವಲ್ಲ, ಮೊದಲು ಸರಿಯಾದ ಆಸನದಲ್ಲಿ ಕೂತ್ಕೊಳ್ಳೋಣ. ಕೂತ್ಕೋಬೇಕಾದ್ರೆ ಫಸ್ಟು ಪದ್ಮಾಸನದಲ್ಲಿ ಸಾಧ್ಯವಾದವರು ಪದ್ಮಾಸನದಲ್ಲಿ, ಪದ್ಮಾಸನ ಮಾಡೋಕ್ಕಾಗದೇ ಇರೋರು ಕೆಲವರು ಸುಖಾಸನದಲ್ಲಿ, ಸರಿಯಾದ ಆಸನದಲ್ಲಿ ನಾವು ಕೂತ್ಕೋಬೇಕು. ಆಯಿತಾ? ಶುಚಿ ಪ್ರದೇಶ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಚೆನ್ನಾಗಿರೋ ಮ್ಯಾಟ್ ಹಾಕ್ಕೊಳ್ಳಿ, ಕೂತ್ಕೊಳ್ಳಿ. ಸರಿಯಾದ ಒಂದು ಪ್ರಾಣಾಯಾಮ ಏನಂದರೆ, ನೀವು ಜಪ ಮಾಡೋಕ್ಕೆ ಮುಂಚೆ ಒಂದು 5 ರಿಂದ 10 ನಿಮಿಷ ಸರಿಯಾಗಿ ಪ್ರಾಣಾಯಾಮ ಮಾಡಿ. ಅನುಲೋಮ ವಿಲೋಮ, ಉಸಿರು ಹೇಳ್ಕೊಳ್ಳಿ, ಸ್ವಲ್ಪ ಹೊತ್ತು ಉಸಿರು ಇಟ್ಕೊಳ್ಳಿ, ಇನ್ನೊಂದು ಕಡೆಯಿಂದ ಬಿಡಿ. ಆಗೇನಾಗುತ್ತೆ ಅಂದರೆ ಮನಸ್ಸು ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ. ಎಲ್ಲೋ ಏನೋ ಆಶ್ರಯ ಮಾಡ್ತಾ ಇರೋದು
ಉಸಿರಾಟದ ಮೇಲೆ ಮನಸ್ಸಿಟ್ಟಾಗ ಮನಸ್ಸು ಬೇರೆ ಕಡೆಯಿಂದ ಅಲ್ಲಿಗೆ ಬರುತ್ತೆ. ಆ ಥರ ತಯಾರು ಮಾಡಿಕೊಂಡು ಜಪ ಮಾಡಿ ಶುರು ಮಾಡಿ. ಒಂದು 10 ನಿಮಿಷ ಅಂದರೆ 15 ನಿಮಿಷ ತೊಗೊಳ್ಬೋದು ನಿಮಗೆ. ಬಟ್ ಅದು ಮಾಡಿದಾಗ ಜಪದ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಮನಸ್ಸು ಎಲ್ಲೆಲ್ಲೋ ಹರಿತಾ ಇರುತ್ತೆ, ಅವಾಗ ಜಪದ ಮೇಲೆ ಮನಸ್ಸು ಬರಲ್ಲ. ಫಸ್ಟ್ ಮನಸ್ಸನ್ನು ನಾವು ತೊಗೊಂಬಂದು ಆಮೇಲೆ ಜಪ ಶುರು ಮಾಡಿದರೆ ಆ ಮನಸ್ಸು ಜಪದ ಕಡೆನೇ ಇರುತ್ತೆ. ಅದೇ ಎಲ್ಲ ರೀತಿಯ ಕೃಷ್ಣ ಪ್ರೇರಣೆ ಸುಲಭ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೇವೆ. ಹಾಗಾಗಿ ನಾವು ಕೃಷ್ಣ ಪ್ರೇರಣೆಗೆ ಬಂದ ನಂತರನೂ ಕೂಡ ಈ ಯೋಗ ಪದ್ಧತಿಗಳನ್ನು ಅನುಸರಣೆ ಮಾಡ್ಬೋದಾ ಇಲ್ಲ ಅಥವಾ ಮಾಡೋದಿಲ್ವಾ? ಯಾಕಂದರೆ ಎಲ್ಲಾನು ತಪಸ್ಯ ಅಂತಂದ್ರೆ ಕೃಷ್ಣ ಪ್ರೇರಣೆಯಲ್ಲಿ ಪ್ರತಿಯೊಂದು ವ್ರತ ಮಾಡೋದ್ರ ಮುಖಾಂತರ ಉಸಿರಾಟ ನಿಯಂತ್ರಣ ಆಗುತ್ತೆ ಅನ್ನೋದು ಒಂದು ವಿಚಾರ ಕೇಳಿದೆ. ಮತ್ತು ಪ್ರತಿಯೊಂದು ಮನಸ್ಸು, ಬುದ್ಧಿ, ಅಹಂಕಾರ, ಭಕ್ತಿ ಸೇವೆಯಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನ ತೊಡಗಿಸೋದ್ರ ಮುಖಾಂತರ ಎಲ್ಲ ಕೂಡ ಅದು ಒಂದು ಸತ್ವಗುಣಕ್ಕೆ ಬಂದು ನಿಲ್ಲುತ್ತೆ ಅನ್ನೋದು ವಿಚಾರವನ್ನು ಕೇಳಿದೆ. ಈ ರೀತಿ ಎಲ್ಲ ನೋಡಿದಾಗ ಕೃಷ್ಣ ಪ್ರಜ್ಞೆನೇ ಉತ್ತಮ ಅನ್ನೋದು 6ನೇ ಅಧ್ಯಾಯದಲ್ಲಿ ಈ ರೀತಿ ಇರುವಾಗ ಈ ಒಂದು ಅಷ್ಟಾಂಗ ಯೋಗ ಪದ್ಧತಿಗಳನ್ನ ಮತ್ತೆ ನಾವು ಅಳವಡಿಸ್ಕೋಬೋದ? ಕೃಷ್ಣ ಪ್ರಜ್ಞೆ ಇರೋದು ಇಲ್ಲ ಮಾಡಬೇಕಾ ಮಾಡಬಾರ್ದಾ? ಇದು ನಮ್ಮ ಗುರಿ ಅಷ್ಟೇ. ಅಷ್ಟಾಂಗ ಯೋಗಿಗಳ ಗುರಿ ಸ್ವಲ್ಪ ಬದಲಾವಣೆ ಅಷ್ಟೇ. ಪ್ರೋಸೆಸ್ಸಲ್ಲಿ ಅವರು ಭಕ್ತಿಯೋಗದ ಸಹಾಯ ತಗೊಳ್ಳೋದಿಲ್ಲ. ಗುರಿಯಲ್ಲಿ ಬದಲಾವಣೆ ಇರುತ್ತೆ ಒಂದು. ಇನ್ನೊಂದು ಪ್ರೋಸೆಸ್, ಅವರು ಪ್ರಾಥಮಿಕ ಹಂತದಲ್ಲಿ ಸಂಪೂರ್ಣವಾಗಿ ತಮ್ಮ ಒಂದು ಅಬಿಲಿಟಿ ಮೇಲೆ ಜಾಸ್ತಿ ಅವರು ಒತ್ತು ಕೊಡ್ತಾರೆ. ಆಮೇಲೆ ತದನಂತರ ಧಾರಣ ಧ್ಯಾನ ಸಮಾಧಿಗೆ ಬಂದಾಗ ಅವರು ತಮ್ಮ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾರೆ. ಪರಮಾತ್ಮ ರೂಪಿಯ ಭಗವಂತನ ಹೃದಯದಲ್ಲಿರೋರ ಮೇಲೆ ಧ್ಯಾನ ಮಾಡಬೇಕು, ಆವಾಗಲೇ ಅವ್ರಿಗೂ ಸಿದ್ಧಿ ಸಿಗೋದು. ಸೊ ಕೃಷ್ಣ ಹೇಳೋದು ಅಷ್ಟಾಂಗ ಯೋಗಿಗಳು ಕೆಟ್ಟದು ಅಂತಲ್ಲ. ಯೋಗಿನಾಮಪಿ ಸರ್ವೇಷಣಂ ಮದ್ಗತೆ ನಂತರ ಆತ್ಮನ. ಸಂಸ್ಕೃತದಲ್ಲಿ ಪಂಚಮಿ ವಿಭಕ್ತಿ ಮತ್ತು ಷಷ್ಠಿ ವಿಭಕ್ತಿ ಪ್ರಯೋಗ ಇದೆ. ಪಂಚಮಿ ವಿಭಕ್ತಿ ಯಾವಾಗ ಪ್ರಯೋಗ ಮಾಡ್ತಾರೆ ಅಂತಂದರೆ, ಒಂದು ಗುಂಪಿದೆ, ಇವರು ಈ ಗುಂಪಿಗಿನ್ನ ಭಿನ್ನ ಅಂತ ಹೇಳ್ಬೇಕಾದ್ರೆ ಪಂಚಮಿ ವಿಭಕ್ತಿ. ಷಷ್ಠಿ ವಿಭಕ್ತಿ ಯಾವಾಗ ಪ್ರಯೋಗ ಮಾಡ್ತಾರೆ ಅಂದರೆ, ಈ ಗುಂಪಿನಲ್ಲಿ ಇವರು ಒಬ್ಬರೇ, ಬಟ್ ಇವರು ಅದರಲ್ಲಿ ಒಂದು ವಿಶೇಷತೆ ಇದೆ. ಈ ಗುಂಪಿನಲ್ಲೇ ಇವರು ಭಾಗ, ಒಂದು ವಿಶೇಷತೆ ಇದೆ ಇವರಲ್ಲಿ. ಕೃಷ್ಣ ಯಾವ್ದು ವಿಭಕ್ತಿ ಬಳಸ್ತಾರೆ 6ನೇ ಅಧ್ಯಾಯದಲ್ಲಿ? ಯೋಗಿನಾಂ ಅಪಿ ಸರ್ವೇಷಾಂ. ಯೋಗಿನಾಂ ಯಾವ ವಿಭಕ್ತಿ? ಷಷ್ಠಿ ವಿಭಕ್ತಿ. ಅಂದರೆ ಭಕ್ತಿಯೋಗಿಯೂ ಸಹಿತ ಯೋಗಿಗಳಲ್ಲಿ ಒಬ್ಬ ಯೋಗಿ. ನಾವು ಅದನ್ನು ತಿರಸ್ಕಾರ ಮಾಡ್ತಾ ಇಲ್ಲ. ಭಕ್ತಿಯೋಗಿಗಳು ಅಷ್ಟಾಂಗ ಯೋಗದ ತತ್ವಗಳನ್ನು ನಾವು ತಿರಸ್ಕಾರ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಮೊದಲನೇ ಬದಲಾವಣೆ, ಮೊದಲನೇ ಅಂಡರ್ಸ್ಟ್ಯಾಂಡಿಂಗ್. ಇನ್ನೊಂದು, ನಮ್ಮ ಭಕ್ತಿಯೋಗಕ್ಕೆ ಎಷ್ಟು ಪೂರಕವೋ ಅಷ್ಟನ್ನು ಅಳವಡಿಸ್ಕೋತೀವಿ. ನಮ್ಮ ಮೂಲ ಪ್ರೋಸೆಸ್ನ ನಾವು ಬದಲಾಯಿಸ್ಕೊಳ್ಳೋದಿಲ್ಲ. ನಮ್ಮ ಭಕ್ತಿಯೋಗಕ್ಕೆ ಸಹಕಾರಿಯಾಗಿರೋದು ಬೆಳಗ್ಗೆ ಬೇಗ ಜಪ ಮಾಡೋದು. ನೀವು ಭಕ್ತಿಯೋಗಿ ಅಂದಮೇಲೆ ಯಾವಾಗ ಬೇಕಾದ್ರೆ ಜಪ ಮಾಡ್ಬೋದು, ಬಟ್ ಬೆಳಗ್ಗೆನೇ ಯಾಕೆ ಎದ್ದು ಮಾಡ್ತೀರಾ? ಅದು ಭಕ್ತಿಯೋಗದ ತತ್ವನಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೋದು. ಭಕ್ತಿಯೋಗದಲ್ಲಿ ಏನು ಮೂಲವಾಗಿ ಹೇಳ್ತಾರೆ ಅಂದರೆ ಜಪ ಮಾಡು ಅಂತಾರೆ, ಕೃಷ್ಣನ ಕಡೆ ಮನಸ್ಸು ನೀಡು ಅಂತ ಹೇಳ್ತಾರೆ. ಬೆಳಗ್ಗೆನೇ ಎದ್ದು ಯಾಕೆ ಮಾಡಬೇಕು ಅಂತೇನು ಭಕ್ತಿಯೋಗದಲ್ಲಿ ವಿಶೇಷವಾಗಿ ಹೇಳೋದಿಲ್ಲ. ಸತತಂ ಕೀರ್ತಿ ಅಂತ ಮಾಮ ಅಂತ ಹೇಳೋದು ಭಕ್ತಿಯೋಗದಲ್ಲಿ. ಬೆಳಗ್ಗೆನೇ ಎದ್ದು ಯಾಕೆ ಮಾಡ್ತೀವಿ ನಾವು? ಮತ್ತೆ ಏನದರ ಲಾಭ? ಮನಸ್ಸು ಇನ್ನೂ ಬೇರೆ ಬೇರೆ ಕಡೆ ಹರಿದಿಲ್ಲ. ಬೆಳಗ್ಗೆ ಎದ್ದಾಗ ಮನಸ್ಸು ಸ್ವಲ್ಪ ಏಕಾಗ್ರತೆ ಮಾಡೋದು ಸುಲಭ. ಸೊ ನಾವು ವೈದಿ ಭಕ್ತಿಲಿ ಇರಬೇಕಾದ್ರೆ, ನೀವು ಹೇಳೋದು ತುಂಬ ಮುಂದುವರೆದು ಬಿಡ್ತೀವಿ. ವೈದಿ ಆದಮೇಲೆ ರಾಗಾನುಗ ಭಕ್ತಿ ಮಾಡ್ತೀವಿ. ನೋಡಿ, ರಾಗಾನುಗ ಭಕ್ತಿ ಮಾಡಬೇಕಾದ್ರೆ ನಮ್ಮ ಭಕ್ತಿ ಎಷ್ಟು ಪಕ್ವವಾಗಿರುತ್ತೆ ಅಂದರೆ, ಅದು ಎಲ್ಲಿ ಹರಿಸ್ಕೊಂಡು ಹೋಗುತ್ತೋ ಅಲ್ಲಿ ಹೋಗ್ತೀವಿ. ವೈದಿ ಭಕ್ತಿಲಿ ನನ್ನ ಮನ್ಸಿಗೆ ಬಿಟ್ಟರೆ ಎಲ್ಲಿ ಹರಿಸ್ಕೊಂಡು ಹೋಗುತ್ತೆ? ನನ್ನ ಮಲ್ಕೊಂಡಿರಪ್ಪ 7 ಗಂಟೆ ತನಕ ಮಲ್ಕೊಂಡ್ರೆ ಜಪ ನಾಳೆ ಮಾಡಿದ್ರಾಯ್ತು ಅನ್ನುತ್ತೆ. ಸೊ ವೈದಿ ಭಕ್ತಿಲಿ ನಾವು ಮನಸ್ಸು ಹರಿದಿದ್ದ ಕಡೆ ಹರ್ಕೊಂಡು ಹೋಗಲ್ಲ. ವಿಧಿಗಳನ್ನು ಅನುಸರಿಸ್ತೀವಿ. ಏನು ಮಾಡಬೇಕು ಅಂತ ನಮ್ಮ ಆಚಾರ್ಯರು ಗುರುಗಳು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ.
ಸೊ ಅದರಿಂದ ನಿಯಮಗಳನ್ನು ಅಳವಡಿಸ್ಕೊಳ್ಳೋದು ಪ್ರಾಥಮಿಕ ಹಂತದಲ್ಲಿ ತುಂಬ ಮುಖ್ಯ ಆಗುತ್ತೆ. ನಾವು ರಾಗಾನುಗ ಭಕ್ತಿಯನ್ನು ಪ್ರವೇಶ ಮಾಡಿದಾಗ, ಅಂದರೆ ನಿಷ್ಠಾ ಹಂತವನ್ನು ದಾಟಿ ಆಮೇಲೆ ರುಚಿ, ಆಸಕ್ತಿ, ಆ ಹಂತಗಳು ಅದು ಸ್ವಾಭಾವಿಕವಾಗಿ ಅದೇ ಆಗುತ್ತೆ. ನಾವೇನು ಬಿಡಬೇಕಾಗಿಲ್ಲ ನಿಯಮಗಳು. ನಾನು ಅವಾಗ ಕೂತ್ಕೊಂಡು ಪ್ರಾಣಾಯಾಮ ಮಾಡಬೇಕಾಗಿಲ್ಲ, ಯಾಕಂದರೆ ಮನಸ್ಸು ನೇರವಾಗಿ ಕೃಷ್ಣನ ಕಡೆ ಒಂದು ಫಸ್ಟ್ ಮಂತ್ರ ಹೇಳ್ತಂಗೆ ಮನಸ್ಸು ಕೃಷ್ಣ ಕೃಷ್ಣ ಅನ್ನೋಕ್ಕೆ ಶುರುವಾಗ್ಬಿಡುತ್ತೆ. ಬಟ್ ಇವಾಗ ಏನಾಗುತ್ತೆ, ಎಲ್ಲ ಕಡೆ ಹರಡ್ಕೊಂಡಿದೆ ಮನಸ್ಸು. ನನ್ನ ಆಕಾರ ಮಾಲೆ ಆದಮೇಲೆ ಬಹುಶಃ ಕೃಷ್ಣನ ಕಡೆ ಮನಸ್ಸು ತಿರುಗುತ್ತೆ, ಅಲ್ಲಿ ತನಕ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಇವಾಗ ನೀವು ಆಸನ ಪ್ರಾಣಾಯಾಮ ಯಾವುದಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಜಪವನ್ನು ಚೆನ್ನಾಗಿ ಮಾಡೋಕ್ಕೆ ಮಾಡ್ತಾ ಇದ್ದೀರಾ, ಕೃಷ್ಣ ಭಕ್ತಿ ಚೆನ್ನಾಗಿ ಮಾಡೋಕ್ಕೆ ಮಾಡ್ತಾ ಇದ್ದೀರಾ, ಬೇರೆ ಯಾವುದೋ ಪರ್ಪಸ್ಸಿಂದ. ನಾನು ಸ್ಟಾರ್ಟಿಂಗಲ್ಲಿ ಅದೇ ಹೇಳಿದೆ, ಜನನೂ ಹೊರಗಡೆ ಎಷ್ಟೋ ಜನ ಯೋಗಾಸನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ. ಏನಕ್ಕೆ ಅಂದರೆ ತಮ್ಮ ದೇಹವನ್ನು ಗಟ್ಟಿಮುಟ್ಟು ಮಾಡ್ಕೋತಾರೆ, ಯಾಕಂದರೆ ಇಂದ್ರಿಯ ಭೋಗ ಚೆನ್ನಾಗಿ ಮಾಡೋಕ್ಕೆ. ಆ ರೀತಿ ಮಾಡಿದ್ರೆ ಅದು ತಪ್ಪಾಗುತ್ತೆ. ನಾವು ಅದಕ್ಕೆ ಬಳಸ್ಕೋತಾ ಇಲ್ಲ. ನಾವು ಬಳಸ್ಕೋತಾ ಇರೋದು ಭಕ್ತಿಯೋಗವನ್ನು ಇನ್ನೂ ಚೆನ್ನಾಗಿ, ವೈದಿ ಭಕ್ತಿಯೋಗವನ್ನು, ಟು ಬಿ ಸ್ಪೆಸಿಫಿಕ್. ರಾಘವನಗ ಭಕ್ತಿಗೆ ನಾವು ಹೇಳ್ತಾ ಇಲ್ಲ, ವೈದಿ ಭಕ್ತಿಯೋಗವನ್ನು ಚೆನ್ನಾಗಿ ಮಾಡೋಕ್ಕೆ ಸಹಕಾರಿಯಾಗಿರೋದನ್ನು ಅಳವಡಿಸ್ಕೊಂಡು ನಾವು ಬೇಗ ಭಕ್ತಿಯೋಗದ ಫಲವನ್ನು, ಭಕ್ತಿಯೋಗದ ಗುರಿಯನ್ನು ತಲುಪಕ್ಕೆ ಸಹಕಾರಿಯಾಗೋದನ್ನು ಬಳಸ್ಕೋತೀವಿ ಅಷ್ಟೇ. ಅದನ್ನು ಆಚಾರ್ಯರು ಯುಕ್ತ ವೈರಾಗ್ಯ ಅಂತಾರೆ. ಅಂದರೆ ಯುಕ್ತ, ಏನೇನು ಸಹಾಯ ಆಗುತ್ತೋ ಅದನ್ನು ಸೇರಿಸ್ಕೊ. ಅನುಕೂಲಿಯಸ ಸಂಕಲ್ಪ, ಪ್ರತಿಕೂಲಿಯಸ ವರ್ಜನಂ. ಯಾವುದು ನಮ್ಮ ಭಕ್ತಿಯೋಗಕ್ಕೆ ಪ್ರತಿಕೂಲವಾಗಿದೆ ಬಿಟ್ಬಿಡು, ಯಾವುದು ಅನುಕೂಲವಾಗಿದೆ ಸೇರಿಸ್ಕೊ. ನಿನ್ನ ಹಂತಕ್ಕೆ ಅನುಗುಣವಾಗಿ ಯಾವ ಹಂತದಲ್ಲಿ ನೀನಿದೆಯಾ, ನಿನಗೆ ಆಸನ ಮಾಡೋದ್ರಿಂದ ಜಪಾಚ್ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತಾ ಚೆಕ್ ಮಾಡು, ಆಯಿತಾ ಅಳವಡಿಸ್ಕೊ, ಮುಂದುವರಿ. ಆ ರೀತಿ ಯೋಚನೆ ಮಾಡಿ. ಸರಿನಾ ಪ್ರಭು? ಹರೇ ಕೃಷ್ಣ. ಹಾಂ, ಸೊ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಧೃತರಾಷ್ಟ್ರರು ಏನೂ ಮಾಡ್ತಾ ಇರಲಿಲ್ಲ, ಝೀರೋ ಇದ್ರು ಅಂತಲ್ಲ. ಉದಾಹರಣೆಗೆ ನಾವೂ ಭಕ್ತಿ ಸೇವೆಗೆ ಬಂದಿದ್ದೀವಪ್ಪ, ಎಷ್ಟೋ ವರ್ಷಗಳಿಂದ ಭಕ್ತಿ ಸೇವೆ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಭಕ್ತರು ನೋಡ್ತೀವಿ 20 ವರ್ಷ 30 ವರ್ಷ ಭಕ್ತಲ್ಲೇ ಇರ್ತಾರೆ, ಆದರೆ ಅಷ್ಟೊಂದು ಅವ್ರ ಅಡ್ವಾನ್ಸ್ಮೆಂಟ್ ಕಂಡಿರಲ್ಲ ಅಲ್ವಾ? ಅದೇ ರೀತಿ ಧೃತರಾಷ್ಟ್ರನು ಚಿಕ್ಕ ವಯಸ್ಸಿನಿಂದ ಇದರ ಜೊತೆ ಇದ್ದಾರೆ. ಅವರ ತಂದೆ ಬೇರೆ ಯಾರೂ ಅಲ್ಲ, ವೇದವ್ಯಾಸರು. ಸೊ ಅವರ ಅಸೋಸಿಯೇಷನ್, ಸಂಗಡಿಗರು ಯಾರು ತುಂಬ ಒಳ್ಳೆ ಧರ್ಮಾತ್ಮರು, ಶುದ್ಧ ಭಕ್ತರು ಎಲ್ಲ ಇದ್ದರು ಅವ್ರ ಜೊತೆಗೆ. ಅವರ ಸಂಘದಿಂದ ಅವರು ಸ್ವಲ್ಪ ಅಂದರೆ ಇನ್ನೂ ಫುಲ್ ಅಟ್ಯಾಚ್ಮೆಂಟ್ ಬಿಟ್ಟಿರಲ್ಲ, ಬಟ್ ಆ ಒಂದು ಏನಂತಾರೆ ಪ್ರೋಸೆಸ್ ಎಲ್ಲ ಗೊತ್ತಿರುತ್ತೆ, ಹೆಂಗೆ ಮಾಡಬೇಕು ಅಷ್ಟಾಂಗ ಯೋಗ ಅಂತ ಗೊತ್ತಿರುತ್ತೆ, ಬಟ್ ಮಾಡೋ ಮನಸ್ಸು ಬಂದಿರಲ್ಲ, ಬಿಕಾಸ್ ಅಟ್ಯಾಚ್ಮೆಂಟ್. ನಮಗೂ ಎಷ್ಟೋ ಜನಕ್ಕೆ ಇವಾಗ ಬೇಗ 4 ಗಂಟೆಗೆ ಜಪ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತು, ಮಾಡಿದ್ರೆ ಒಳ್ಳೇದು ಅಂತ, ಆಗ್ತಾ ಇಲ್ಲ. ಯಾವುದೋ ಕಾರಣಕ್ಕೆ ಮನಸ್ಸೆಲ್ಲೋ ಎಳ್ಕೊಂಡು ಹೋಗಿರುತ್ತೆ, ಎದ್ದೇ ಇರಲ್ಲ ಬೆಳಗ್ಗೆ. ಆ ಮನಸ್ಸನ್ನು ಕರ್ಕೊಂಬಂದು ಕೆಲವು ಭಕ್ತರು ಏನು ಮಾಡ್ತಾರೆ ಅಂದರೆ, ಅವರ ಒಂದು ಇನ್ಸ್ಟ್ರಕ್ಷನ್ ಅನ್ನುವಂತಹ ಆಯುಧದಿಂದ ನಮ್ಮ ಅಟ್ಯಾಚ್ಮೆಂಟ್ನ ಹೊಡಿತಾರೆ. ಆವಾಗ ನಮ್ಮ ಮನಸ್ಸು ಬೇಗ ಹರಿಯುತ್ತೆ ಸರಿಯಾದ ದಾರಿ ಕಡೆ. ಆ ರೀತಿ ಅರ್ಥ ಮಾಡ್ಕೋಬೇಕೇ ಹೊರತು ಸಡನ್ನಾಗಿ ಮ್ಯಾಜಿಕ್ ಆಗೋಯ್ತು ಅನ್ನೋದ್ರ ಅರ್ಥ ಮಾಡ್ಕೋಬೇಕು. ಹಾಂ, ಹರೇ ಕೃಷ್ಣ. ಹಾಂ ಹಾಂ ಹಾಂ, ಖಂಡಿತ ಇದ್ರ ಬಗ್ಗೆ ಅದನ್ನೇ ನಾನು ಪ್ರಸ್ತಾಪ ಮಾಡಿದ್ದೆ ಕ್ಲಾಸ್ ಆದಿಯಲ್ಲಿ, ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಲೇಬೇಕಾಗತ್ತೆ. ನಾನು ಅದಕ್ಕೆ ಉದಾಹರಣೆ ಕೊಟ್ಟನಲ್ಲ, ನಾವು ಈ ತಿಂಗಳು ನಮ್ಗೆ ಸಂಬಳ ಬಂದಿಲ್ಲ ಅಂದರೆ ನಮಗೆ ಆಂಗ್ಸೈಟಿ ಶುರುವಾಗುತ್ತೆ, ಹೆಂಗೆ ಸಂಸಾರ ನಡೆಸೋದು ಇನ್ನೊಂದು ತಿಂಗಳು ಅಂತ. ಅವಾಗ ಜಪ ಮಾಡೋಕ್ಕಾಗತ್ತೆ ನಮಗೆ? ಮನಸ್ಸು ಅಲ್ಲೇ ಹೋಗಲ್ವಾ? ಭಕ್ತಿಯೋಗ ಮಾಡೋಕ್ಕೆ ಸಹಕಾರಿ. ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಾವು ದುಡಿಯುವಂಥ ಹಣ ಭಕ್ತಿಯೋಗ ಮಾಡೋಕ್ಕೆ ಸಹಕಾರಿಯಾಗಿದ್ದಾಗ ಯಾಕೆ ತಿರಸ್ಕರಿಸ್ಬೇಕು ನಾವು? ಅತಿಯಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು, ಅತಿಯಾಗಿ ಬರೀ ಧನಾರ್ಜನೆ ಮಾಡ್ತಾನೆ ಕೂತ್ಕೋಬಾರ್ದು. ಇದಕ್ಕೂ ಸಮಯ ಕೊಡಬೇಕು ಭಕ್ತಿ ಸೇವೆಗೆ ಅನ್ನೋದನ್ನು ಹೇಳೋಕ್ಕೋಸ್ಕರ ನಾವು ಕೆಲವು ಸರಿ ಅವ್ರಿಗೆ ಹೇಳಿರ್ಬೋದು, ನೀವು ಬರೀ ಓದು ಅಂದ್ಬಿಟ್ಟು ಭಕ್ತಿ ಸೇವೆಯನ್ನು ಮರೆತುಬಿಡ್ತೀರಲ್ಲ ಅನ್ನೋ ರೀತಿಲಿ ಹೇಳಿರ್ಬೋದು ಅಷ್ಟೇ ಹೊರತು, ನೀವು ಹೈಯರ್ ಸ್ಟಡೀಸ್ ಮಾಡಬೇಡಿ, ಚೆನ್ನಾಗಿ ದುಡಿಬೇಡಿ ಅಂತ ಯಾರೂ ಹೇಳಲ್ಲ. ಅವರವರ ಶಕ್ತಿಯಾನುಸಾರ ಕೆಲವು, ಉದಾಹರಣೆಗೆ ಲಾಯರ್ ಆಗ್ತಾರೆ ಅಂದ್ಕೊಳ್ಳಿ, ಅವರು ಒಳ್ಳೆ ಲಾಯರ್ ಆಗಿ ಎಷ್ಟೋ
ಕ್ರಿಮಿನಲ್ಗಳಿಗೆ ಶಿಕ್ಷೆ ಕೊಟ್ಟು ಎಷ್ಟೋ ನಿರಪರಾಧಿಗಳಿಗೆ ನ್ಯಾಯ ಒದಗಿಸ್ಕೊಟ್ರೆ ಅದು ಧರ್ಮ ಅಲ್ವಾ? ಅದು ಧರ್ಮನೇ. ಅದನ್ನು ಮಾಡುವಂಥ ಕೆಲಸವನ್ನು ಚೆನ್ನಾಗಿ ಮಾಡಬೇಕು. ಅದು ಭಕ್ತಿಯೋಗದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಯಾವಾಗ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೀರಾ, ಆಗ ಅರ್ಜುನ ಯುದ್ಧ ಮಾಡ್ತಾ ಇದ್ದಪ್ಪ, ಅದು ಕೆಲಸ ಅಲ್ವಾ? ಅದು ನೇರವಾಗಿ ಯುದ್ಧ ಮಾಡೋದೇ ಭಕ್ತಿ ಅಲ್ಲ. ಅರ್ಜುನ ಮಾಡಿದ ಭಕ್ತಿಯೋಗ ಯಾಕಾಯಿತು ಅಂದರೆ ಅವನು ಮನುಸ್ಮರ ಯುದ್ಧ ಮಾಡ್ದ. ಅದಕ್ಕೋಸ್ಕರ ಕೃಷ್ಣನ ಸ್ಮರಣೆ ಮಾಡಿಕೊಂಡು ಕೃಷ್ಣನ ಉಪದೇಶ ಅನುಸಾರ ಯುದ್ಧ ಮಾಡಿದಕ್ಕೋಸ್ಕರ ಅದು ಭಕ್ತಿ ಸೇವೆ ಆಯಿತು. ದುರ್ಯೋಧನನು ಯುದ್ಧ ಮಾಡ್ದ, ಅದು ಭಕ್ತಿ ಸೇವೆ ಆಯಿತಾ? ಇಲ್ಲ. ಅದೇ ರೀತಿ ಭಕ್ತರಾದ ಮೇಲೆ ನಮ್ಮ ಕರ್ತವ್ಯಗಳನ್ನು ಬಿಟ್ಟಬೇಕು ಅಂತ ಎಲ್ಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಕೃಷ್ಣ ಹೇಳಿದ್ದು, ನೀ ಕರ್ತವ್ಯನ ಚೆನ್ನಾಗಿ ಮಾಡು ಇನ್ನೂ ಅಂತ ಹೇಳಿರೋದು. ನೀ ವಿದ್ಯಾರ್ಥಿಯಾಗಿದ್ದರೆ ಇನ್ನೂ ಚೆನ್ನಾಗಿ ಓದು. ಆ ಓದಿದ ಮೇಲೆ ನೀನು ಪದವಿ ಪಡ್ಕೋತಿಯಲ್ಲ, ಯಾವುದಕ್ಕೆ ಬಳಸ್ಕೋತೀಯಾ? ಕೇವಲ ಸ್ವಾರ್ಥಕ್ಕೆ ಧನಾರ್ಜನೆಗೋಸ್ಕರನ, ಅಥವಾ ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅವಶ್ಯಕತೆಗಳಿಗೆ ಬೇಕಾದ ಧನಾರ್ಜನೆ ಮಾಡು, ಬಾಕಿದನ್ನು ಸಮಾಜದಲ್ಲಿ ಧರ್ಮ ಸ್ಥಾಪನೆಗೆ ಸಹಕಾರಿಯಾಗಿ ಬಳಸ್ಕೋ. ಮತ್ತೆ ಏನು ಹಣ ಸಿಗುತ್ತೆ? ಕೃಷ್ಣನ ಸೇವೆಗೆ ಅದನ್ನು ಸ್ವಲ್ಪ ಕೊಟ್ಟರೆ ಕೃಷ್ಣನ ಸೇವೆ ಚೆನ್ನಾಗಾಗುತ್ತೆ, ಪ್ರಚಾರ ಚೆನ್ನಾಗಾಗುತ್ತೆ, ಅದಕ್ಕೆ ಬಳಸ್ಕೋ. ಆದ್ದರಿಂದ ಎರಡು ವಿರುದ್ಧವಲ್ಲ. ಇನ್ಫ್ಯಾಕ್ಟ್ ಅರ್ಜುನ ತಾನು ಧರ್ಮಸ್ಥಾಪನೆಗೆ ಯುದ್ಧ ಮಾಡಬೇಕು ಅಂತ 12 ವರ್ಷ ವನವಾಸದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡ ಇಲ್ಲ. ಪ್ರತಿದಿನ ತಪಸ್ ಮಾಡಿಕೊಂಡು ಇನ್ನೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಅವನು ಸಂಗ್ರಹ ಮಾಡಿಕೊಂಡ. ಎಷ್ಟು ಚೆನ್ನಾಗಿ ಅವನು ಯುದ್ಧ ಮಾಡ್ತಾ 12 ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಶಸ್ತ್ರಾಸ್ತ್ರವನ್ನು ಸಂಗ್ರಹ ಮಾಡ್ಕೋತಾನೆ ಅಂತಂದರೆ 13ನೇ ವರ್ಷದ ಅಂತ್ಯದಲ್ಲಿ ಅವನಿಗೆ ಉತ್ತರ ಗೋಗ್ರಹಣ ಅಂತ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಕೇವಲ ಒಬ್ಬ ಅರ್ಜುನ ಇಡೀ ಕೌರವರ ಸೇನೆಯನ್ನು ಸೋಲಿಸ್ತಾನೆ. ಅಷ್ಟು ಅವನು ಆ 12 ವರ್ಷ ಅವಧಿಯನ್ನು ಅವನು ಅಸ್ತ್ರಗಳ ಪಡ್ಕೊಳ್ಳೋಕ್ಕೋಸ್ಕರ ಬಳಸ್ಕೋತಾನೆ. ಅದೇ ರೀತಿ ಈ ಒಂದು ಪದವಿ ಆಗಿರ್ಬೋದು, ವಾಟ್ ಎವರ್ ಡಿಗ್ರಿಗಳಾಗಿರ್ಬೋದು, ಹೈಯರ್ ಸ್ಟಡೀಸ್ ಆಗಿರ್ಬೋದು, ಇವೆಲ್ಲ ಅಸ್ತ್ರಗಳು. ಯಾಕೆ ಬೇಕು ಅಂತ ನಾವು ಆಲೋಚನೆ ಮಾಡಿಕೊಂಡು, ಇದನ್ನ ಉದಾಹರಣೆಗೆ ನಾನು MBBS ಮಾಡ್ತೀನಪ್ಪ, MBBS ಮಾಡಿದ್ಮೇಲೆ ಯಾವುದೋ ಒಂದು ಸ್ಪೆಷಲೈಸೇಷನ್ ಮಾಡ್ಕೋತೀನಪ್ಪ ಅಂತ ಹೈಯರ್ ಸ್ಟಡೀಸ್ ಮಾಡ್ತೀನಿ. ಯಾಕಂದರೆ ಆ ಸ್ಪೆಷಲೈಸೇಷನ್ ಮಾಡಿಕೊಂಡು ನಾನು 4 ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೋದು. ಖಂಡಿತವಾಗ್ಲೂ ಮಾಡಲಿ, ಅದೇನು ವಿರುದ್ಧ ಅಲ್ಲ. ಆಯಿತಾ? ಸೊ ನಮ್ಮ ಉದ್ದೇಶವನ್ನು ಸರಿಯಾಗಿ ಇಟ್ಕೊಂಡು ನಾವು ಎಲ್ಲವನ್ನೂ ಒಂದು ಧರ್ಮಕ್ಕೋಸ್ಕರ, ಭಕ್ತಿಗೋಸ್ಕರ ಮಾಡಬೇಕು. ಹರೇ ಕೃಷ್ಣ. ಇಲ್ಲಿಗೆ ಸಮಯನೂ ಆಗಿದೆ, ನಾವು ವಿರಾಮ ಹೇಳೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ.